चक्षुरुन्मिलितं तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण ಎಲ್ಲರಿಗೂ ನಮಸ್ಕಾರ. हरे कृष्ण जगन्मोहन प्रभु. Hare Krishna Prabhu. Navats. So we have Devaki Kumar Krishna Prabhu, Aliram Prabhu, Lakshmikant, Vasadevi Mataji. Hare Krishna. हरे कृष्ण प्रभु जी. हरे कृष्ण. So ಲಕ್ಷ್ಮೀಕಾಂತ್ ಪ್ರಭು ಕೇಳ್ತಾ ಇದ್ದಾರೆ ಏನ್ ಟಾಪಿಕ್ ತಗೊಳ್ಳೋದು ಇವತ್ತು ಅಂತ. ನಾನು ಹೇಳಿದೆ ಇವತ್ತು ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಆವಿರ್ಭಾವ ದಿವಸ. ಆ ವಿಷಯದ ಬಗ್ಗೆನೆ ಚರ್ಚೆ ಮಾಡೋಣ ಅಂತ ನನ್ನ ಆಲೋಚನೆ. ಸೊ ಇವತ್ತು ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಕೆಲವೊಂದು ಲೀಲೆಗಳನ್ನ ಮತ್ತೆ ಕೆಲವೊಂದು ಲೆಸನ್ಸ್ ಕಲಿಬಹುದು ಅವರ ಜೀವನದಿಂದ, ಅದರ ಬಗ್ಗೆ ಚರ್ಚೆ ಮಾಡೋಣ. ಮೇನ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರೀಚಿಂಗ್ ಅಂಡ್ ಎರಡು ವಿಷಯಗಳು ಅಂತ ಹೇಳ್ಬೋದು. ಒಂದು, ಅವರು ಪ್ರಚಾರ ಕಾರ್ಯವನ್ನು ಹೇಗೆ ಮಾಡಿದ್ರು. ಎರಡನೇದಾಗಿ ಒಂದು ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಹಿ ಇನ್ಸ್ಟಿಟ್ಯೂಷನಲೈಸ್ಡ್ ದ preaching. Okay, so these two things we will discuss today. So we'll chant the Pranati mantras for Bhakti Siddhanta Saraswati. Namo Vishnupadaya Krishna Preshthaya Bhutale Srimate Bhakti Siddhanta Saraswati iti namine. Srivarshabha Navi Devi Daitaya Kripabdhe Krishna Sambandha Vijnana Dayini Prabhave Namaha. Madhuryojjala Premadhya Shri Rupa श्री गौर करुणा शक्ति विग्रहाय नमस्ते. नमस्ते गौरवाणी श्री मूर्तये दीनतारिणे रूपानुग विरुद्धाप सिद्धांत ध्वंसहारिणे. ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಜನ್ಮ ಮತ್ತೆ ಅವರ ಬಾಲ್ಯಗಳೆಲ್ಲ ನಾನು ಫುಲ್ ಡೀಟೇಲ್ ಆಗಿ ಹೋಗೋದಿಲ್ಲ. ಸೊ ಐ ಹ್ಯಾವ್ ಎ ಪ್ರೆಸೆಂಟೇಶನ್ ಪವರ್ ಪಾಯಿಂಟ್ ಸ್ಟಾರ್ಟಿಂಗ್ ಫ್ರಮ್ ಹಿಸ್ ಬರ್ತ್ to all this leelas, dates, ಯಾವ ಡೇಟ್ ಅಲ್ಲಿ ಏನೇನ್ ಮಾಡಿದ್ರು ಅಂತ. But I want to highlight some specific lessons from his life and his relation with Prabhupada. Prabhupada ಜೊತೆ ಅವರ ಸಂಬಂಧ, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಸೊ ಗೌಡಿಯ ಪರಂಪರೆಯ ಇತಿಹಾಸವನ್ನು ನೋಡಿದ್ರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದು ಗೌಡಿಯ ಪರಂಪರೆಯನ್ನ ಸ್ಟಾರ್ಟ್ ಮಾಡಿದ್ರು. ಮಧ್ವ ಸಂಪ್ರದಾಯದಲ್ಲಿ ದೀಕ್ಷೆಯನ್ನು ತಗೊಂಡು ಗೌಡಿಯ ಪರಂಪರೆಯನ್ನು ಸ್ಟಾರ್ಟ್ ಮಾಡಿದ್ರು. ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾದಂತಹ ಗೋಸ್ವಾಮಿಯರು, ಶ್ರೀ ರೂಪ ಸನಾತನ ಭಟ್ಟ ರಘುನಾಥ, ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ, ಈ 6 ಗೋಸ್ವಾಮಿಯರು ಈ ಚೈತನ್ಯ ಮಹಾಪ್ರಭುಗಳ ಶಿಕ್ಷಣವನ್ನ ಅವರು ಭಾರತದಾದ್ಯಂತ ತಮ್ಮ ಪುಸ್ತಕಗಳ ಮುಖಾಂತರ ಪ್ರಚಾರ ಮಾಡಿದ್ರು. ಆಕ್ಚುಲಿ 6 ಗೋಸ್ವಾಮಿಗಳು ಅವರು ಟ್ರಾವೆಲ್ ಮಾಡಿ ಪ್ರಚಾರ ಮಾಡಲಿಲ್ಲ. ಅವರು ಮುಖ್ಯವಾಗಿ ಪುಸ್ತಕಗಳನ್ನ ಬರೆದು ಅವರು ಪ್ರಚಾರ ಮಾಡಿದ್ರು. ರೂಪ ಗೋಸ್ವಾಮಿ, ಜೀವ್ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಇವರೆಲ್ಲ ತುಂಬಾ ಪುಸ್ತಕಗಳನ್ನು ಬರೆದಿದ್ದಾರೆ. ಗೋಪಾಲ್ ಭಟ್ಟ ಗೋಸ್ವಾಮಿ ಕೂಡ ಬರೆದಿದ್ದಾರೆ. ಸೊ ರಘುನಾಥ ದಾಸ್ ಗೋಸ್ವಾಮಿ ಕೂಡ ಪುಸ್ತಕ ಬರೆದಿದ್ದಾರೆ. ಸೊ ಅವರು ಬರೆದಿರುವಂತ ಪುಸ್ತಕಗಳನ್ನ ನರೋತ್ತಮ್ ದಾಸ್ ಠಾಕೂರ್, ಶ್ಯಾಮಾನಂದ ಪಂಡಿತ್ ಮತ್ತೆ ಶ್ರೀನಿವಾಸ ಆಚಾರ್ಯ ಅವರು ಬೆಂಗಾಲ್ ಪ್ರದೇಶದಲ್ಲಿ, ಒಡಿಶಾ ಪ್ರದೇಶದಲ್ಲಿ ಅದನ್ನು ತಗೊಂಡು ಪ್ರಚಾರ ಮಾಡಿದ್ರು. ವಿಶೇಷವಾಗಿ ನರೋತ್ತಮ್ ದಾಸ್ ಠಾಕೂರ್ ಬಾಂಗ್ಲಾದೇಶಲ್ಲಿ, ಶ್ರೀನಿವಾಸಾಚಾರ್ಯ ಬೆಂಗಾಲಲ್ಲಿ, ಮತ್ತೆ ಶ್ಯಾಮಾನಂದ್ ಪಂಡಿತ್ ಒಡಿಶಾದಲ್ಲಿ ಅವರು ಈ ಪ್ರಚಾರ ಮಾಡಿದ್ರು. ಅದಕ್ಕೆ ಆ ಏರಿಯಾದಲ್ಲಿ ಪ್ರತಿಯೊಬ್ಬರಿಗೂ ಚೈತನ್ಯ ಮಹಾಪ್ರಭು ಬಗ್ಗೆ ಗೊತ್ತು, ಆದರೆ ಬೇರೆ ಕಡೆ ಗೊತ್ತಿರ್ಲಿಲ್ಲ ಅಷ್ಟು. ಸೊ ತುಂಬಾ ಪ್ರಚಾರ ಆಯ್ತು ಅವಾಗ. ಸಾವಿರಾರು ಜನ ಭಕ್ತರಾಗ್ತಾ ಇದ್ರು, ಪುಸ್ತಕಗಳ ವಿತರಣೆ ಆಗ್ತಾ ಇತ್ತು. ಆದರೆ ಕಾಲಾಂತರದಲ್ಲಿ
ಅಪಸಂಪ್ರದಾಯಗಳೆಲ್ಲ ಸ್ಟಾರ್ಟ್ ಆಯ್ತು. ಅಪಸಂಪ್ರದಾಯಗಳಂದ್ರೆ ಅವರು ಕಟ್ಟುನಿಟ್ಟಾಗಿ ಚೈತನ್ಯ ಮಹಾಪ್ರಭು ಕೊಟ್ಟಿರುವಂತಹ ಆದೇಶಗಳನ್ನ ಪಾಲನೆ ಮಾಡ್ತಾ ಇರಲಿಲ್ಲ. ತಮ್ಮದೇ ಆದಂತ ಗಳಿಂದ ಅವರು ತಮ್ಮದೇ ಆದಂತ ನಿಯಮಗಳನ್ನ ಸೃಷ್ಟಿ ಮಾಡಿ, ತಮ್ಮದೇ ಆದಂತ ಮಂತ್ರವನ್ನ ಸೃಷ್ಟಿ ಮಾಡಿ ಅವ್ರು ಜಪ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಅಪಸಂಪ್ರದಾಯ ಅಂತ ಕರೀತಾರೆ. ತುಂಬಾ ಅಪಸಂಪ್ರದಾಯಗಳಿತ್ತು. ಸುಮಾರು 13 ಅಪಸಂಪ್ರದಾಯಗಳು ಅಂತ ಹೇಳ್ತಾರೆ. ಸೊ ಎಸ್ಪೆಷಲಿ ಬೆಂಗಾಲ್, ಒಡಿಸ್ಸಾದಲ್ಲಿ. ಸೊ ನಂತರ ಕೂಡ ಮಹಾನ್ ಆಚಾರ್ಯರು ಬಂದ್ರು. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಬೃಂದಾವನಕ್ಕೆ ಹೋಗಿ ಮತ್ತೆ ಅಲ್ಲಿ ಬೃಂದಾವನದಲ್ಲಿ ಭಕ್ತಿಯ ಪ್ರಚಾರ ಮತ್ತೆ ಸ್ಟಾರ್ಟ್ ಮಾಡಿದ್ರು. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ನಂತರ ಜಗನ್ನಾಥ ದಾಸ್ ಬಾಬಾಜಿ, ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್, ಭಕ್ತಿವಿನೋದ್ ಠಾಕೂರ್, ಭಕ್ತಿ ಸಿದ್ಧಾಂತ ಸರಸ್ವತಿ. ಸೊ ಇಲ್ಲಿ ಗೌಡಿಯ ಪರಂಪರೆಯಲ್ಲಿ ನೋಡಿದ್ರೆ ಚೈತನ್ಯ ಮಹಾಪ್ರಭು ಸನ್ಯಾಸವನ್ನು ಸ್ವೀಕರಿಸಿದ್ರು. ಆದರೆ ಗೋಸ್ವಾಮಿಯರು ಅವರು ಬಾಬಾಜಿ ವೇಷವನ್ನ ಸ್ವೀಕರಿಸಿದ್ರು. ಅವರು ಸನ್ಯಾಸ ಕಾವಿ ಬಟ್ಟೆ ಉಡ್ತಾ ಇರ್ಲಿಲ್ಲ. ಅವರು ಬಿಳಿ ಬಟ್ಟೆ ಉಡ್ತಾ ಇದ್ರು, ಬಾಬಾಜಿ ವೇಷ ಧರಿಸ್ತಾ ಇದ್ರು. ಬಾಬಾಜಿ ಅಂದ್ರೆ ಎಲ್ಲ ವರ್ಣ ಮತ್ತೆ ಆಶ್ರಮಗಳಿಗಿಂತಲೂ ಮೀರಿ ಯಾವುದೇ ಒಂದು ನಿಯಮಕ್ಕೆ ಅವರು ಒಳಗಾಗೋದಿಲ್ಲ. ಆ ರೀತಿಯ ಒಂದು ಉತ್ತಮ ಸ್ತರ ಬಾಬಾಜಿ ಸ್ತರ. ವೆರಿ ಎಲಿವೇಟೆಡ್ ಪೊಸಿಷನ್, ಬಿಯಾಂಡ್ ಆಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆ ಸ್ತರದಲ್ಲಿ ಅವರು ಇರ್ತಾ ಇದ್ರು ಗೋಸ್ವಾಮಿಯರು ಮತ್ತೆ ಅವರ ಅನುಯಾಯಿಗಳು. ಸೊ ಅದಕ್ಕೆ ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜರು, ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜರು ಅಂತ ಕರೀತಾರೆ. ಸೊ ಅವರು ಬಾಬಾಜಿ ವೇಷವನ್ನ ಸ್ವೀಕರಿಸಿದ್ರು. ಸೊ ಆದ್ರೆ ಕಾಲ ಕಳೀತಾ ಹೋದಂಗೆ ಈ ಬಾಬಾಜಿ ವೇಷವನ್ನ ಧರಿಸಿ ಕೆಲವರು ಈ ಬಾಬಾಜಿ ವೇಷವನ್ನ ಅದ್ರ ಅಡ್ವಾಂಟೇಜ್ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ತಮ್ಮದೇ ಆದಂತ ಮಠವನ್ನು ಮಾಡಿ ದುಡ್ಡು ಸಂಪಾದನೆ ಮಾಡುವುದು, ಅಥವಾ ಅನೈತಿಕ ಸಂಬಂಧಗಳನ್ನ ಇಟ್ಕೊಳ್ಳುವುದು ಬೇರೆಯವರ ಜೊತೆ, ಸ್ತ್ರೀಯರ ಜೊತೆ. ಈ ರೀತಿ ಹಲವಾರು ಕೆಟ್ಟ ಕೆಲಸಗಳನ್ನ ಮಠದಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ವೈಷ್ಣವರ ಮೇಲಿರುವ ಶ್ರದ್ಧೆ ಕಳೀತಾ ಬರುತ್ತೆ. ಜನರು ವೈಷ್ಣವರಂದ್ರೆ ಅವರು ಭಾವುಕರು, ಸೆಂಟಿಮೆಂಟಲ್ ಪೀಪಲ್, ಭಾವುಕರು ಅಂತ ಒಂದು ಭಾವನೆ ಅವ್ರಿಗೆ ಬರ್ತಾ ಇತ್ತು. ಸೊ ಅದಕ್ಕೆ ವೈಷ್ಣವರಿಗೆ ಸಿಗ್ತಾ ಇರುವಂತಹ ಒಂದು ಮರ್ಯಾದೆ, ಒಂದು ಸ್ಥಾನ ಏನಿತ್ತಲ್ಲ ಅದು ಕಳ್ಕೊಂಡ್ಬಿಟ್ರು ಜನ. ಸೊ ಆ ರೀತಿ ಒಂದು ಮರ್ಯಾದೆ ಸಿಗ್ತಾ ಇರ್ಲಿಲ್ಲ ವೈಷ್ಣವರಿಗೆ. ಸೊ ಯಾಕಂದ್ರೆ ಜನರು ಬರೀ ವೈಷ್ಣವರು ಕೀರ್ತನೆ ಮಾಡೋದು, ಕುಣಿಯೋದು ಆ ರೀತಿ ನೋಡ್ತಾ ಇದ್ರು. ಆದರೆ ತತ್ವಜ್ಞಾನ ಜನರಿಗೆ ತಿಳಿದಿರ್ಲಿಲ್ಲ. ಸೊ ಈ ಸಮಯದಲ್ಲಿ ಶ್ರೀಲ ಭಕ್ತಿವಿನೋದ್ ಠಾಕೂರ್ ಅವರು ಈ ಸಂಪ್ರದಾಯದ ಒಂದು ನಾಯಕರಾಗ್ತಾರೆ, ಲೀಡರ್ ಆಗ್ತಾರೆ. ಸೊ ಭಕ್ತಿವಿನೋದ್ ಠಾಕೂರ್ ಅವರು ಈ ಎಲ್ಲಾ ಸಂಪ್ರದಾಯಗಳ ಖಂಡನೆಯನ್ನು ಮಾಡಿ ನಿಜವಾದ ಸಂಪ್ರದಾಯವನ್ನ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರ ಮುಖ್ಯವಾಗಿ ಅವರ ಅಸ್ತ್ರ ಏನಂದ್ರೆ ಕೀರ್ತನೆಗಳನ್ನ ಬರೆಯೋದು, ಭಜನೆಗಳನ್ನ ಬರೆಯೋದು. ಈ ಅಪಸಂಪ್ರದಾಯಗಳು ಅವರಿಗೆ ಅರ್ಥ ಆಗೋ ತರ ಭಜನೆಯನ್ನು ಬರೆಯೋದು, ಮತ್ತೆ ಪುಸ್ತಕಗಳನ್ನ ಬರೆಯೋದು. ಸಂಸ್ಕೃತದಲ್ಲಿ, ಇಂಗ್ಲಿಷಲ್ಲಿ ಕೂಡ ಬರೆದಿದ್ದಾರೆ, ಬೆಂಗಾಲಿಯಲ್ಲಿ ಕೂಡ ಬರೆದಿದ್ದಾರೆ. ಸೊ ಶ್ರೀಲ ಭಕ್ತಿವಿನೋದ್ ಠಾಕೂರ್ ಅವರು ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾರೆ, ಪ್ರಚಾರ ಕಾರ್ಯಕ್ರಮವನ್ನ, ನಾಮಹಟ್ಟವನ್ನ ಮಾಡ್ತಾರೆ. ನಾಮಹಟ್ಟಗಳನ್ನ ಮಾಡಿ ಸುಮಾರು ಸಾವಿರಾರು ನಾಮಹಟ್ಟಗಳನ್ನ ಇಡೀ ಬೆಂಗಾಲ್ ಪ್ರದೇಶದಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಆಗ ಭಕ್ತಿಯ ಪ್ರಚಾರದ ಒಂದು ಕ್ರಾಂತಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಉಂಟಾಗುತ್ತೆ. ಸೊ ಭಕ್ತಿವಿನೋದ್ ಠಾಕೂರ್ ಅವರು ಪ್ರಚಾರ ಮಾಡ್ತಾರೆ. ಅವರು ಕೂಡ ಅಂತಿಮ ಕಾಲದಲ್ಲಿ ಅವರು ಕೂಡ ಬಾಬಾಜಿ ವೇಷವನ್ನು ಸ್ವೀಕರಿಸಿ ಅವರು ಮತ್ತೆ ಪರಲೋಕಕ್ಕೆ ಹೋಗ್ತಾರೆ. ಭಕ್ತಿವಿನೋದ್ ಠಾಕೂರ್ ಅವರು ಈ ಪ್ರಚಾರ ಕಾರ್ಯ ಮಾಡ್ತಿರ್ಬೇಕಾದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ನಾನು ಒಂಟಿಯಾಗಿದ್ದೀನಿ, ನನಗೆ ಪ್ರಚಾರ ಮಾಡುವಷ್ಟು ಶಕ್ತಿ ಇಲ್ಲ, ದಯವಿಟ್ಟು ನಿಮ್ಮ ಒಂದು ಕಿರಣವನ್ನು ಕಳಿಸಿ ಅಂತ, ನಿಮ್ಮ ಒಂದು ಶಕ್ತಿಯ ಕಿರಣವನ್ನು ಕಳಿಸಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ರು ಜಗನ್ನಾಥಪುರಿಯಲ್ಲಿ. ಈ ಪ್ರಾರ್ಥನೆಗೆ ಉತ್ತರವಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಬಿಮಲ ಪ್ರಸಾದ್ ಅವರು ಹುಟ್ಟುತ್ತಾರೆ. ಅವರ ಜನ್ಮ ಹೆಸರು ಬಿಮಲ ಪ್ರಸಾದ್. ಬಿಮಲಾದೇವಿ ಅಂದ್ರೆ ಜಗನ್ನಾಥನ ಶಕ್ತಿ ಬಿಮಲಾ ದೇವಿ. ಜಗನ್ನಾಥ ಮಂದಿರದ ಎಡ ಭಾಗದಲ್ಲಿ, ಜಗನ್ನಾಥನ ಬಲಭಾಗದಲ್ಲಿ ವಿಮಲಾ ದೇವಿ ದೇವಸ್ಥಾನ ಇದೆ.
ಅವರ ಪ್ರಸಾದವಾಗಿ ಈ ಮಗು ಹುಟ್ಟಿದೆ ಅಂತ ತಿಳ್ಕೊಂಡು ಬಿಮಲ ಪ್ರಸಾದ್ ಅಂತ ಅವ್ರಿಗೆ ಹೆಸರು ಕೊಡ್ತಾರೆ. ಭಕ್ತಿನಾಥ್ ಠಾಕೂರ್ ಅವರ ಹೆಸರು ಕೇದಾರನಾಥ್ ದತ್ ಅಂತ ಆಯ್ತು. ಸೊ ಬಿಮಲ ಪ್ರಸಾದ್ ಕೇದಾರನಾಥ್ ದತ್ ಅಂತ ಅವ್ರ ಹೆಸರು ಬಂತು. ಅದ್ರ ಹುಟ್ಟಿದಾಗ್ಲೇ ಅವ್ರು ತುಂಬಾ ಚಾಣಾಕ್ಷರು, ತುಂಬಾ ಬುದ್ಧಿವಂತರು. ಅವರು ಇಡೀ ಭಗವದ್ಗೀತೆಯನ್ನ ಅವರು ಅರ್ಥ ಮಾಡ್ಕೊಂತಾರೆ, ಅದೆಲ್ಲ ಬಾಯ್ಪಾಠ ಮಾಡ್ತಾರೆ. ಅದ್ರ ಮೇಲೆ ಪ್ರವಚನ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಹುಟ್ಟಿದಾಗ ಅವರಿಗೆ ಒಂದು ಏನಂತಾರೆ ಉಂಬಿಲಿಕಲ್ ಕಾರ್ಡ್, ಕರಳು, ಅದು ಏನಂತಾರೆ ಲೈಕ್ ಎ ಥ್ರೆಡ್, ಸ್ಯಾಕ್ರೆಡ್ ಥ್ರೆಡ್, ಅದರ ತರ ಜೆನ್ಯುವಿನ್ ತರ ಅದು ಸುತ್ಕೊಂಡಿತ್ತು ಅವರಿಗೆ. ಸೊ ಮತ್ತೆ ಜಗನ್ನಾಥನ್ ಮುಂದೆ ಕರ್ಕೊಂಡ್ ಬಂದಾಗ ಜಗನ್ನಾಥನ ಹಾರ ಕೂಡ ಅವ್ರ ಮೇಲೆ ಬಿದ್ದ್ಬಿಡುತ್ತೆ. ಸೊ ಇದರ ಅರ್ಥ ಏನು? ಜಗನ್ನಾಥನ ಆಶೀರ್ವಾದ ಈ ಮಗುವಿನ ಮೇಲೆ ಇತ್ತು ಅಂತ. ಆಗ ಭಕ್ತಿನಾಥ್ ಠಾಕೂರ್ಗೆ ತುಂಬಾ ಒಂದು ಸ್ಫೂರ್ತಿ ಸಿಗುತ್ತೆ, ಇನ್ಸ್ಪಿರೇಷನ್ ಸಿಗುತ್ತೆ, ದೇವರು ನನ್ನ ಪ್ರಾರ್ಥನೆಯನ್ನ ಉತ್ತರಿಸಿದ್ದಾರೆ ಅಂತ. ಸೊ ಬಿಮಲ ಪ್ರಸಾದ್ ಅವರು ದೊಡ್ಡರಾದಾಗ ಅವರು ತಂದೆಯ ಒಂದು ಮಿಷನ್ ಏನಿದೆಯಲ್ಲ ಅದನ್ನ ಮುಂದುವರ್ಸಕ್ಕೆ ಅವ್ರು ಇಷ್ಟಪಡ್ತಾರೆ. ಅವರು ವಿದ್ವಾನರಾಗಿದ್ರು ಕೂಡ, ಸಂಸ್ಕೃತ ಪಂಡಿತರಾಗಿದ್ರು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅವರು ನಿಪುಣರಾಗಿದ್ರು. ಆದ್ರೂ ಕೂಡ ಅದನ್ನೆಲ್ಲ ಬಿಟ್ಟು ಪ್ರಚಾರ ಕಾರ್ಯದಲ್ಲಿ ತೊಡೋದಕ್ಕೆ ಇಷ್ಟಪಡ್ತಾರೆ. ಸೊ ಹಿ ವಾಸ್ ವೆರಿ ಇಂಟೆಲಿಜೆಂಟ್, ತುಂಬಾ ಬುದ್ಧಿವಂತರಾಗಿದ್ರು. ಅದ ಕಾರಣ ಕಲ್ಕತ್ತಾ ಯೂನಿವರ್ಸಿಟಿ ಅವರಿಗೆ ಒಂದು ಜ್ಯೋತಿಷ್ಯ ಶಾಸ್ತ್ರ ಡಿಪಾರ್ಟ್ಮೆಂಟ್ ನ HOD ಪದವಿಯನ್ನು ಅವ್ರಿಗೆ ಕೊಡೋಕೆ ಇಷ್ಟಪಟ್ರು. ಆದರೆ ಅದನ್ನು ಕೂಡ ರಿಜೆಕ್ಟ್ ಮಾಡಿ ಅವರು ನನಗೆ ಬೇಡ, ಇದು ನಾನು ಹೀಗೆ ಬ್ರಹ್ಮಚಾರಿಯಾಗಿರ್ತೀನಿ, ಪ್ರಚಾರ ಮಾಡ್ತೀನಿ ಅಂತ ಒಂದು ಧ್ಯೇಯ ಇಟ್ಕೊಂಡು ಅವರು ಆ ಪೋಸ್ಟ್ ಅನ್ನು ತಗೊಳ್ಳಿಲ್ಲ. ಭಕ್ತಿನಾಥ್ ಠಾಕೂರ್ ಕೂಡ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು ಅವ್ರಿಗೆ. ಈಗ ನೀನು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಮಾಡ್ಬೇಕಂದ್ರೆ ನೀನು ಪ್ರಾಮಾಣಿಕ ಗುರುವನ್ನು ಹುಡುಕ್ಬೇಕು. ಸೊ ನೀನು ಗೌರ್ ಕಿಶೋರ್ ದಾಸ್ ಬಾಬಾಜಿ ಹತ್ರ ದೀಕ್ಷೆಯನ್ನು ತಗೋಂತ ಅವ್ರಿಗೆ ಕಳಿಸ್ತಾರೆ. ಸೊ ಮಹಾನ್ ಪಂಡಿತನಾದಂತಹ ಭಕ್ತಿ ಸಿದ್ಧಾಂತ ಸರಸ್ವತಿ ಗೌರ್ ಕಿಶೋರ್ ದಾಸ್ ಬಾಬಾಜಿಯಿಂದ ಅವರು ದೀಕ್ಷೆಯನ್ನು ಪಡಿತಾರೆ. ದೀಕ್ಷೆಯನ್ನು ಪಡೆದು, ನಿಮ್ಗೆಲ್ಲ ಕತೆ ಗೊತ್ತಿದೆ, ಹಲವಾರು ಬಾರಿ ಹೋಗಿ ಅವರು ನಿವೇದನೆ ಮಾಡ್ತಾರೆ, ಅದು ರಿಜೆಕ್ಟ್ ಮಾಡಿ ಫೈನಲಿ ತುಂಬಾ ಕಳ್ಕಳಿಯಿಂದ ಕೇಳ್ಕೊಂಡಾಗ ಆಗ ಅವರು ಹೋಗ್ತಾರೆ. ಸೂಸೈಡ್ ಮಾಡಕ್ ಹೋಗ್ತಾ ಇದ್ರು ಭಕ್ತಿ ಸಿದ್ಧಾಂತ ಸರಸ್ವತಿ. ಆವಾಗ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಒಪ್ಪಿ ದೀಕ್ಷೆಯನ್ನು ಕೊಡ್ತಾರೆ. ಅವ್ರಿಗೆ ಹೆಸರು ಕೊಡ್ತಾರೆ ಶ್ರೀ ವಾರ್ಷ ಭಾನುವಿ ದೇವಿ ದೈತದಾಸ. ಶ್ರೀಮತಿ ರಾಧಾರಾಣಿಯ ಕೃಪಾ ಪಾತ್ರನಾದಂತಹ ಈ ಯುವಕನ ಹೆಸರು ಶ್ರೀ ವಾರ್ಷ ಭಾನುವಿ ದೇವಿ ದೈತದಾಸ ಅಂತ. ಸೊ ಅವರು ಈಗ ನಾನು ಪ್ರಚಾರ ಮಾಡ್ಬೇಕಂದ್ರೆ ನಾನು ನನ್ನ ಹೃದಯವನ್ನ ಶುದ್ಧಿಗೊಳಿಸಬೇಕು ಅಂತ ಅವರು ಧ್ಯೇಯ ಇಟ್ಕೊಂಡು ಅವರು ಸುಮಾರು 3 ಕೋಟಿ ನಾಮಗಳನ್ನ, ಹರಿನಾಮವನ್ನ ತಗೊಳ್ಳೋದಕ್ಕೆ ಒಂದು ಸಂಕಲ್ಪವನ್ನು ಮಾಡಿ ಅವರು ಚಾಂಟಿಂಗ್ ಮಾಡಕ್ಕೆ ಕೂತ್ಕೋತಾರೆ. ಸೊ ತುಂಬಾ ತೀವ್ರತೆಯಿಂದ ಅವರು ತಪಸ್ಸನ್ನು ಮಾಡಿ ಅವರು ತಮ್ಮ ಪ್ರಚಾರ ಕಾರ್ಯವನ್ನು ಪ್ರಾರಂಭ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ತಾರೆ. ಸೊ 1 lakh ಪರ್ ಡೇ, ಒಂದು ದಿನಕ್ಕೆ 3 ಲಕ್ಷ ಅಂದ್ರೆ 194 ಮಾಲೆ. ನಾವು 16 ಮಾಲೆ ಮುಗಿದ್ಮೇಲೆ ಬೀಡುವಾಗ ನೇತಾಗ್ಬಿಡ್ತೀವಿ. ಆದರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ 194 ಮಾಲೆಯನ್ನ ಮಾಡ್ಬೇಕು ಅಂತ ಒಂದು ವ್ರತವನ್ನ ತಗೊಂತಾರೆ. ಇದು ಸುಮಾರು 7 ರಿಂದ 10 ವರ್ಷ ಅಂತ ಹೇಳ್ತಾರೆ ಕೆಲವು ಜನ. ಅಷ್ಟು ವರ್ಷ ಕಾಲ ಜಪ ಮಾಡ್ತಾರೆ. ಸೊ ಟೋಟಲ್ 1 ಬಿಲಿಯನ್ ನೇಮ್ಸ್. ಸೊ 1 ಬಿಲಿಯನ್ ಹೆಸರನ್ನ, ಅಂದರೆ ಸುಮಾರು 100 ಕೋಟಿ ಹರಿನಾಮವನ್ನು ಅವರು ತಗೊಳ್ಳುವಂತ ಒಂದು ವ್ರತವನ್ನು ಮಾಡಿರ್ತಾರೆ. ಸೊ ಆ ವ್ರತವನ್ನು ಸಂಪೂರ್ಣಗೊಳಿಸ್ತಾರೆ. ಚಳಿ ಬರಲಿ, ಮಳೆ ಆಗಿರ್ಲಿ, ಬಿಸಿಲಾಗಿರ್ಲಿ, ಅವರು ಒಂದು ರೂಮಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇದ್ರು. ನೀವು ನೋಡಿರ್ಬೋದು ಅವ್ರ ಪೋಸ್ ಹೇಗೆ ಸ್ಟ್ರೇಟ್ ಆಗಿ ಕೂತ್ಕೋತಾರೆ, ಜಪಮಾಲೆ ಹೇಗೆ ಅವ್ರ ಎದೆ ಹತ್ರ ಇರುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಸೊ ಸುಮಾರು ಇಡೀ ದಿನ ಜಪ ಮಾಡ್ತಾ ಇದ್ರು. ಸೊ ಇದರಿಂದ ನಾವೇನ್ ಕಲಿಬಹುದಂದ್ರೆ, ನಾವು ಪ್ರಚಾರ ಮಾಡಕ್ ಹೋಗ್ತಾ ಇದೀವಿ, ಆದ್ರೆ ನಾವು ಎಷ್ಟು ಸಾಧನೆ ಮಾಡಿದೀವಿ. ಸೊ ಫಸ್ಟ್ ನಾವು ಚೆನ್ನಾಗಿ ಸಾಧನೆ ಮಾಡಿದ್ರೆ ಆಗ ನಾವು ಇನ್ನೊಬ್ಬರಿಗೆ ಪ್ರಚಾರ ಮಾಡಬಹುದು. ನಮ್ಮ ಹೃದಯ ಅಶುದ್ಧವಾಗಿದ್ರೆ ಇನ್ನೊಬ್ಬರಿಗೆ ಪ್ರಚಾರ ಮಾಡುವಂತಹ ಅಧಿಕಾರ ಇರುವುದಿಲ್ಲ, ಅದು ಎಫೆಕ್ಟಿವ್ ಆಗಿರುವುದಿಲ್ಲ.
ಸೊ ಪ್ಯೂರಿಟಿ ಇಸ್ ದ ಫೋರ್ಸ್ ಅಂತ ಹೇಳ್ತಾ ಇದ್ರು ಪ್ರಭುಪಾದರು. ಶುದ್ಧತೆ ಏನಿದೆ ಅದು ಒಂದು ಫೋರ್ಸ್, ಒಂದು ಶಕ್ತಿ. ಆ ಶುದ್ಧತೆ ಇದ್ದಾಗ, ನಮ್ಮ ವಿಚಾರದ ಶುದ್ಧತೆ, ಮನಸ್ಸಿನ ಶುದ್ಧತೆ, ಪ್ಯೂರಿಟಿ ಆಫ್ ಇಂಟೆನ್ಷನ್ ಕೂಡ ಇದ್ದಾಗ, ಆಗ ನಮ್ಮ ಪ್ರಚಾರ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲಾಂದ್ರೆ ಅದು ಜಸ್ಟ್ ಒಂದು ಪ್ಯಾರೆಟ್ ಲೈಕ್ ರಿಪಿಟೇಷನ್ ಆಗುತ್ತೆ ಅಷ್ಟೇ. ಕಾಪಿ ಪೇಸ್ಟ್ ಮಾಡೋದ್ರಿಂದ ಲಾಭ ಅಷ್ಟು ಸಿಗೋದಿಲ್ಲ. ಸೊ ವಿತ್ ಸಾಕ್ಷಾತ್ಕಾರದಿಂದ, ನಾವು ಲಾಸ್ಟ್ ಸೆಷನ್ ಅಲ್ಲಿ ಮಾತಾಡ್ದಂಗೆ, ಸೊ ನಾವು ಏನು ಕಲ್ತಿದ್ದೀವೋ ಅದನ್ನ ಅರ್ಥ ಮಾಡ್ಕೊಂಡು ಸಾಕ್ಷಾತ್ಕಾರ ಪಡೆದು ನಾವು ಹೇಳಿದಾಗ ಆಗ ಅದು ಎಫೆಕ್ಟಿವ್ ಆಗಿರುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಜಪ ಮಾಡಿದ್ರು 1 ಬಿಲಿಯನ್ ಅಂದ್ರೆ 100 ಕೋಟಿ ಹರಿನಾಮವನ್ನು ತಗೊಂಡ್ರು. ನಂತರ ಅವರು ತಮ್ಮ ಪ್ರಚಾರ ಕಾರ್ಯವನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಸುಮಾರು 1914ರಲ್ಲಿ ಶ್ರೀಲ ಭಕ್ತಿನಾಥ್ ಠಾಕೂರ್ ಅವರು ತೀರ್ಕೊಂತಾರೆ. ಅವರು ತಮ್ಮ ಲೋಕಕ್ಕೆ ಹೋಗ್ತಾರೆ. ಸೊ 1915ರಲ್ಲಿ ಗೌರ್ ಕಿಶೋರದಾಸ್ ಬಾಬಾಜಿ ಮಹಾರಾಜ್ ಕೂಡ ಅವರು ಹೊರಟು ಬಿಡ್ತಾರೆ. ಸೊ 2 ವರ್ಷದಲ್ಲಿ ತನ್ನ ತಂದೆ ಮತ್ತೆ ಗುರುಗಳು ಇಬ್ರು ಹೋಗ್ಬಿಡ್ತಾರೆ. ಅವರ ತಂದೆ ಕೂಡ ಗುರುಗಳಾಗೇನೆ, ಶಿಕ್ಷಾ ಗುರು ತರ, ಯಾಕಂದ್ರೆ ಅವರು ಶುದ್ಧ ಭಕ್ತರಾಗಿದ್ರು. ಸೊ ಇವರಿಬ್ರು ಹೋದ್ಮೇಲೆ ಈಗ ನಾನು ಏನ್ ಮಾಡ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. ಆಕ್ಚುಲಿ ಗೌರ್ ಕಿಶೋರ್ ಬಾಬಾಜಿ ತೀರ್ಕೊಂಡಾಗ ಒಂದು ಮುಖ್ಯ ಘಟನೆ ಆಗುತ್ತೆ. ಬಿಮಲ್ ಪ್ರಸಾದ್ ಮನೇಲಿದ್ರು. ಆಗ ಅವ್ರಿಗೆ ಸುದ್ದಿ ಬರುತ್ತೆ, ಗೌರ್ ಕಿಶೋರ್ ಬಾಬಾಜಿ ತೀರ್ಕೊಂಡಿದ್ದಾರೆ ಅಂತ. ಆಕ್ಚುಲಿ ಅವ್ರಿಗೆ ಒಬ್ಬರೇ ಶಿಷ್ಯರು, ಬಿಮಲ್ ಪ್ರಸಾದ್. ಅವ್ರು ಹೋಗ್ತಾರೆ, ನೋಡ್ತಾರೆ ಸುಮಾರು ಜನ ಬಾಬಾಜಿಗಳು ಸುತ್ತುವರೆದಿದ್ದಾರೆ. ಅಲ್ಲಿ ಡಿಬೇಟ್ ನಡೀತಾ ಇದೆ. ಬಾಬಾಜಿ ಮಹಾರಾಜರ ಸಮಾಧಿ ನಮ್ಮ ಆಶ್ರಮದಲ್ಲಿ ಇರ್ಬೇಕು, ಇನ್ನೊಬ್ರು ಹೇಳ್ತಾ ಇಲ್ಲ ನನ್ನ ಆಶ್ರಮದಲ್ಲಿ ಇರ್ಬೇಕು, ನನ್ನ ಆಶ್ರಮದಲ್ಲಿ ಇರು, ಜಗಳ ಆಡ್ತಾ ಇದ್ರು. ಆಗ ಬಿಮಲ್ ಪ್ರಸಾದ್ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾರೆ, ಇಲ್ಲಿ ಯಾರಾದ್ರೂ ತಮ್ಮ ಹೃದಯ ಯಾವುದೇ ಒಂದು ಅನೈತಿಕ ಕೆಲಸ ಯಾರು ಮಾಡಿಲ್ವೋ, ಯಾರು ಶುದ್ಧರಿದಾರೋ ಅವರು ಮಾತ್ರ ಗುರುಗಳನ್ನ ಟಚ್ ಮಾಡಕ್ಕೆ ಅವರು ಅರ್ಹರು ಅಂತ. ಸೊ ಈ ರೀತಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕಳೆದ 1 ವರ್ಷದಲ್ಲಿ ಯಾರಾದ್ರೂ ಪರಸ್ತ್ರೀ ಸ್ಪರ್ಶ ಮಾಡದೇ ಇದ್ರೆ ಅವ್ರು ಬರ್ಲಿ ಅಂತ. ಯಾರು ಬರೋದಿಲ್ಲ. 1 ವಾರ, 1 ತಿಂಗಳು, 1 ವಾರ, 1 ದಿನ ಅಥವಾ ಕಂಡೀಷನ್ ಆಗ್ತಾ ಬರ್ತಾರೆ, ಯಾರು ಬರೋದಿಲ್ಲ ಮುಂದೆ. ಆಗ ಜನರಿಗೆ ಗೊತ್ತಾಗುತ್ತೆ ಎಲ್ಲ ಬಾಬಾಜಿಗಳು ಢೋಂಗಿಗಳು ಅಂತ. ಅದಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಮುಂದಿನ ಅವರ ಪ್ರಚಾರ ಕಾರ್ಯದಲ್ಲಿ ಈ ಒಂದು ಅಪಸಂಪ್ರದಾಯ ಮತ್ತೆ ಒಂದು ಬೋಗಸ್ ಬಾಬಾಜಿಗಳೇನಿದಾರಲ್ಲ ಅವರಿಗೆ ಎಲ್ಲ ಒಳ್ಳೆ ಪಾಠವನ್ನು ಕಲಿಸ್ತಾರೆ. ಅವರ ವಿರುದ್ಧವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಪ್ರಚಾರವನ್ನು ಮಾಡ್ತಾರೆ. ಸೊ ಅದು ತುಂಬಾ ಒಂದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಇದನ್ನೆಲ್ಲ ನೋಡಿದ್ರು. ಅದಕ್ಕೆ ಅವರು ಬಾಬಾಜಿ ವೇಷಕ್ಕೆ ಈಗ ಅದು ತುಂಬಾ ಪವಿತ್ರವಾದ ಒಂದು ವೇಷ, ಬಾಬಾಜಿ ವೇಷ. ಆದ್ರೆ ಈ ಡೋಂಗಿ ಬಾಬಾಜಿಗಳು ಅದಕ್ಕೆ ಅದರ ಮಾನ ಸಮ್ಮಾನವನ್ನ ಕೆಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಬಾಬಾಜಿ ವೇಷವನ್ನು ಸ್ವೀಕರಿಸೋದಿಲ್ಲ, ನಾನು ಸನ್ಯಾಸವನ್ನು ಸ್ವೀಕರಿಸ್ತೀನಿ ಅಂತ ಅವರು ಉತ್ತಮ ಸ್ತರದಲ್ಲಿ ಇದ್ರೂ ಕೂಡ ಅವರು ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಸನ್ಯಾಸ ಬಾಬಾಜಿ ವೇಷಕ್ಕಿಂತಲೂ ಕೆಳಮಟ್ಟದ ಒಂದು, ಯಾಕಂದ್ರೆ ಅದು ವರ್ಣಾಶ್ರಮದ ಒಳಗಡೆ ಬರುತ್ತೆ. ಬಾಬಾಜಿ ವೇಷ ವರ್ಣಾಶ್ರಮದ ಹೊರಗಡೆ ಬರುತ್ತೆ. ಸೊ ಪ್ರಭುಪಾದರು ಹೇಳ್ತಾ ಇದ್ರು, ಮೈ ಗುರು ಮಹಾರಾಜ್ ಔಟ್ ಆಫ್ ಹ್ಯೂಮಿಲಿಟಿ ಆಕ್ಸೆಪ್ಟೆಡ್ ಸನ್ಯಾಸ್. ತುಂಬ ವಿನಮ್ರತೆಯಿಂದ ಅವರು ಸನ್ಯಾಸವನ್ನು ಸ್ವೀಕರಿಸ್ತಾರೆ. ವಾಸ್ ವೆರಿ ಹಂಬಲ್. ಹಿ ವಾಸ್ ಫಿಟ್ ಫಾರ್ ಬಾಬಾಜಿ ಬಟ್ ಹಿ ಟುಕ್ ಸನ್ಯಾಸ ತಗೊಳ್ಳೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ಈ ಸನ್ಯಾಸವನ್ನ ಸ್ವೀಕರಿಸಿದ್ರೆ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದ್ಬಿಡುತ್ತೆ. ಆಗ ಒಂದು ಈ ಸಂಸ್ಥೆಯನ್ನ ಸ್ಥಾಪಿಸಬಹುದು ಅಂತ, ಒಂದು ಕಾಮನ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಮಾಡಬಹುದು ಸಂಸ್ಥೆಯಲ್ಲಿ ಅಂತ ಅವರು ಯೋಚನೆ ಮಾಡಿ ಒಂದು ಗೌಡಿಯ ಮಠ ಅಂತ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪಿಸ್ತಾರೆ. ಸೊ ಬಿಫೋರ್ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಮುಂಚೆ ಎಲ್ಲರೂ ತಮ್ಮ ಆದಂತಹ ತಮ್ಮದೇ ಒಂದು ಭಕ್ತಿಯನ್ನು ಮಾಡ್ತಾ ಇದ್ರು. ಒಂದು ಆರ್ಗನೈಸೇಷನ್ ಇರ್ಲಿಲ್ಲ, ಒಗ್ಗಟ್ಟಿರ್ಲಿಲ್ಲ. ಅವ್ರದೊಂದು ಮಠ, ಇವ್ರದೊಂದು ಮಠ, ಅಥವಾ ಇಲ್ಲಿ ಒಂದು ಮೂಲೆಯಲ್ಲಿ ಒಬ್ರು ಬಾಬಾಜಿ ಇದ್ದಾರೆ, ಇನ್ನೊಂದು ಮೂಲೆಯಲ್ಲಿ ಇನ್ನೊಬ್ರು ಬಾಬಾಜಿ ಇದ್ದಾರೆ. ಆ ರೀತಿ ಎಲ್ಲ ಇಂಡಿಪೆಂಡೆಂಟ್ ಆಗಿ ಪ್ರಾಕ್ಟೀಸ್ ನಡೀತಾ ಇತ್ತು. ಆದ್ರೆ ಮೊದಲ ಬಾರಿ ಭಕ್ತಿ ಸಿದ್ಧಾಂತ ಸರಸ್ವತಿ ಒಂದು
ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ರೈಟ್. ಸೊ ಶೀಲ ಭಕ್ತಿನಾಥ್ ಠಾಕೂರ್ ಅವರು ಕೂಡ ನಾಮಹಟ್ಟ ಅಂತ ಮಾಡಿದ್ರು ಪ್ರಚಾರಗೋಸ್ಕರ. ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಅದನ್ನ ತುಂಬಾ ಆರ್ಗನೈಸ್ಡ್ ಮಾಡಿ, ಫುಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿ ಅವರು ಗೌಡಿಯ ಮಠ ಅಂತ ಸ್ಥಾಪನೆ ಮಾಡ್ತಾರೆ. ಫಸ್ಟ್ ಬ್ರಾಂಚ್ ಕಲ್ಕತ್ತಾದಲ್ಲಿ ಅವರು ರಿಜಿಸ್ಟರ್ ಮಾಡ್ತಾರೆ. ಮತ್ತೆ ನಂತರ ಇಡೀ ಭಾರತದಲ್ಲಿ 84 ಅಬೌಟ್ 84 ಬ್ರಾಂಚಸ್ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಆ ಎಲ್ಲ ಬ್ರಾಂಚಸ್ ಅಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಪದಚಿಹ್ನೆಗಳನ್ನ ಸ್ಥಾಪನೆ ಮಾಡ್ತಾರೆ. ಆರ್ಗನೈಸೇಷನ್ ಯಾಕೆ ಬೇಕಿತ್ತು ಅಂತ ಕೆಲವೊಂದು ಪ್ರಶ್ನೆ ಬರುತ್ತೆ. ಪ್ರಭುಪಾದರು ಕೂಡ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ, ಇಸ್ಕಾನ್ ಸಂಸ್ಥೆಯನ್ನ ಮಾಡಿದ್ದಾರೆ. ಸೊ ಕೆಲವರು ಪ್ರಶ್ನೆ ಮಾಡ್ತಾರೆ, ಯಾಕೆ ಭಕ್ತಿ ಇಂಡಿವಿಜುವಲ್ ಆಗಿದೆ, ಭಕ್ತಿ ಒಂದು ಪ್ರೈವೇಟ್ ಅಫೇರ್, ಭಕ್ತಿ ಇಸ್ ಎ ಪ್ರೈವೇಟ್ ಅಫೇರ್, ನಾನು ಮತ್ತೆ ಕೃಷ್ಣನ ಮಧ್ಯೆ ಭಕ್ತಿ, ಆದರೆ ಸಂಸ್ಥೆ ಯಾಕೆ ಬೇಕು ಅಂತ ಪ್ರಶ್ನೆ ಬರ್ಬೋದು. ಸಂಸ್ಥೆ ಬಂದ್ಬಿಟ್ರೆ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರುತ್ತೆ, ಅಕೌಂಟಬಿಲಿಟಿ ಬರುತ್ತೆ, ಫಾರ್ಮಾಲಿಟೀಸ್ ಬರುತ್ತೆ, ಪ್ರೊಸೆಸ್ ಬರುತ್ತೆ, ತುಂಬಾ ಒಂದು ಕಾಂಪ್ಲೆಕ್ಸ್ ಆಗಿಬಿಡುತ್ತೆ ಸಿಸ್ಟಮ್. ಇದೆಲ್ಲ ಯಾಕೆ ಬೇಕು, ನಾನು ಒಂಟಿಯಾಗಿ ಭಕ್ತಿ ಮಾಡ್ಬೋದಲ್ಲ, ನಂದೇ ಒಂದು ರೂಮ್ ತಗೊಂಡು ನಂದೇ ಒಂದು ಸ್ಮಾಲ್ ಸೆಂಟರ್ ಮಾಡ್ಕೊಂಡು ನಾನೇ ಭಕ್ತಿ ಮಾಡಬಹುದು ಅಂತ ಕೆಲವೊಮ್ಮೆ ವಿಚಾರ ಬರುತ್ತೆ. ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಶೀಲ ಪ್ರಭುಪಾದರವರು ಮಹಾನ್ ಆಚಾರ್ಯರು, ಅವರಿಗೆ ಭವಿಷ್ಯ ಕಾಣುತ್ತೆ. ಹೇಗೆ ವ್ಯಾಸದೇವರಿಗೆ ಕಲಿಯುಗದ ಭವಿಷ್ಯ ಕಂಡಿತು. ರೈಟ್. ಪ್ರಾಯಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೇ ಜನ ಮಂದ ಸುಮಂದ ಮತೆಯು ಮಂದ ಭಾಗ್ಯ ಉಪದ್ರತ. ಕಲಿಯುಗದಲ್ಲಿ ಜನರಿಗೆ ಮಂದ ಬುದ್ಧಿ ಇರುತ್ತೆ, ಮಂದ ಭಾಗ್ಯ ಇರುತ್ತೆ, ಅವರಿಗೆ ಜ್ಞಾಪಕ ಶಕ್ತಿ ಇರುವುದಿಲ್ಲ. ಅದಕ್ಕೆ ಇದನ್ನೆಲ್ಲ ಕಂಡು ಅವರು ವೇದಗಳನ್ನು ಬರೀತಾರೆ. ಅದೇ ರೀತಿ ಆಚಾರ್ಯರು ಕೂಡ ಭವಿಷ್ಯವನ್ನು ನೋಡಿ ಅವರು ಈ ಕಾಲಕ್ಕೆ ಸೂಕ್ತವಾದಂತ ಒಂದು ಪ್ರಾಸೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ಕಲಿಯುಗದಲ್ಲಿ ಯೂನಿಟಿ ಇಸ್ ಬೆಟರ್ ದೆನ್ ಸಿಂಗಲ್ ಮ್ಯಾನ್. ಸೊ ದಟ್ ಈಸ್ ಆಲ್ವೇಸ್ ಟ್ರೂ. ಅದಕ್ಕೆ ಪ್ರಭುಪಾದರು ಮತ್ತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಕೂಡ ಮಠವನ್ನ ಇನ್ಸ್ಟಿಟ್ಯೂಟ್ ಮಾಡ್ತಾರೆ. ಆ ಮಠಕ್ಕೆ ಒಂದು ಆರ್ಗನೈಸೇಷನ್ ಮಾಡ್ತಾರೆ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಒಂದು ಸಂಸ್ಥೆಗೆ GBC ಅಂತ ಕರೆದ್ರು. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ನಂತರ GBC ಮಾಡಿ ಅಂತ ಹೇಳಿದ್ರು, ಒಂದು ಆದೇಶವನ್ನು ಕೊಟ್ಟಿದ್ರು ತನ್ನ ಶಿಷ್ಯರಿಗೆ. ಒಬ್ಬರು ಮಠಾಧೀಶರಾಗಬಾರ್ದು, ಒಂದು ಬಾಡಿ, ಒಂದು ಗ್ರೂಪ್ ಆಫ್ ಲೀಡರ್ಸ್ ಬರ್ಲಿ ಅಂತ ಅವರು ಆಸೆ ಇತ್ತು. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಇಷ್ಟೊಂದು ದೊಡ್ಡ ಒಂದು ಸಂಸ್ಥೆ ಒಬ್ಬನಿಂದ ನಡೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾನಿರ್ಬೇಕಾದ್ರೆ ನಾನು ನಡೆಸ್ಕೊಂಡಿದ್ದೀನಿ, ಆದ್ರೆ ಮುಂದೆ ಕಷ್ಟ ಆಗುತ್ತೆ, ಅದಕ್ಕೆ ಒಂದು GBC ಮಾಡಿ ಅಂತ ಹೇಳಿದ್ರು. ಆದ್ರೆ ಪ್ರಭುಪಾದರ ಭಕ್ತಿ ಸಿದ್ಧಾಂತ ಸರಸ್ವತಿಯ ಶಿಷ್ಯರು ಭಕ್ತಿ ಸಿದ್ಧಾಂತ ಸರಸ್ವತಿ ಹೋದ್ಮೇಲೆ ಅವರು ಈ ಸಂಸ್ಥೆಗೆ ಒಂದು ಇಬ್ಬರನ್ನ ಮಠಾಧೀಶರಾಗಿ ಮಾಡ್ತಾರೆ. ಒಬ್ಬರು ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ನೋಡೋದಕ್ಕೆ, ಇನ್ನೊಬ್ರು ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದಕ್ಕೆ. ಇಬ್ಬರು ಸನ್ಯಾಸಿನ ಅಪಾಯಿಂಟ್ ಮಾಡ್ತಾರೆ. ಆದ್ರೆ ಕಾಲಾಂತರದಲ್ಲಿ ಅದರಲ್ಲಿ ಒಬ್ರು ಸನ್ಯಾಸಿಗಳು ಬಿಟ್ಬಿಡ್ತಾರೆ. ಮತ್ತೆ ಗೌಡಿಯ ಮಠ ಏನಾಗುತ್ತೆ, ಸ್ಪ್ಲಿಟ್ ಆಗ್ಬಿಡುತ್ತೆ, ಛಿದ್ರವಾಗುತ್ತೆ, 100 ಶಾಖೆಗಳು ಬೇರೆ ಬೇರೆ ಆಗ್ಬಿಡುತ್ತೆ. ಅದು ಒಂದು ಒಗ್ಗಟ್ಟು ಏನಿತ್ತಲ್ಲ ಅದು ಪವರ್ ಕಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಗೌಡಿಯ ಮಠ ಈವೆಂಚುಲಿ ಅದು ಫೇಲ್ ಆಯ್ತು. ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಇರೋವರೆಗೂ ತುಂಬಾ ಸ್ಟ್ರಾಂಗ್ ಆಗಿ ಅದು ಪ್ರಚಾರ ಮಾಡ್ತಾ ಇತ್ತು. ಎಲ್ಲ ಸನ್ಯಾಸಿಯರು, ಬ್ರಹ್ಮಚಾರಿಗಳು, ಗೃಹಸ್ಥರು ತುಂಬಾ ಫುಲ್ಲಿ ಡೆಡಿಕೇಟೆಡ್ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು. ಭಕ್ತಿ ಸಿದ್ಧಾಂತ ಸರಸ್ವತಿ ಕೂಡ ಊರಿಂದ ಊರಿಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ರು. ಕೆಲವೊಮ್ಮೆ ಅವರು ಕಲ್ಕತ್ತಾದಿಂದ ಟ್ರೈನ್ ಅಲ್ಲಿ ಹೊರಟ್ರೆ ಸೌತ್ ಇಂಡಿಯಾಗೆ ಬರ್ಬೇಕಾದ್ರೆ ಅವ್ರು ಟ್ರೈನ್ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ಕ್ಲಾಸ್ ಕೊಡ್ತಾ ಇದ್ರಂತೆ. ಸಪೋಸ್ ಭುವನೇಶ್ವರ್ ಸ್ಟೇಷನ್ಗೆ ಟ್ರೈನ್ ಬರುತ್ತೆ, ಅಲ್ಲಿ ಎಲ್ಲಾ ಭಕ್ತರು ಸೇರಿರ್ತಾರೆ. ಟ್ರೈನ್ ಹಿಡ್ಕೊಂಡು ಅಲ್ಲೇ ವ್ಯಾಸಾಸನ ಹಾಕಿ ಲೆಕ್ಚರ್ ಕೊಡೋದು. ಮತ್ತೆ ಟ್ರೈನ್ ಅವರು ಕೂಡ ವೇಟ್ ಮಾಡ್ತಾರೆ ಲೆಕ್ಚರ್ ಮುಗಿಯೋರು. ನಂತರ ಟ್ರೈನ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ರೈಲ್ವೆ ಸ್ಟೇಷನ್. ಈ ರೀತಿ ಇಷ್ಟೊಂದು ಪಾಪ್ಯುಲಾರಿಟಿ ಅವರಿಗೆ ಇತ್ತು. ಈವನ್ ತ್ರಿಪುರಾದ ರಾಜ ಕೂಡ ಭಕ್ತಿ ಸಿದ್ಧಾಂತ ಸರಸ್ವತಿನ ತನ್ನ ಅಡ್ವೈಸರ್ ಆಗಿ ಇಟ್ಕೊಂಡಿದ್ರು. ಕೆಲವು ಕಾಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅಲ್ಲಿಗೆ ಹೋಗಿ ತ್ರಿಪುರ ರಾಜನ ಹತ್ರ ಹೋಗಿ ಅವರಿಗೆ ಅಡ್ವೈಸ್ ಮತ್ತೆ ಸಂಸ್ಕೃತ ಪಾಠವನ್ನು ಅವ್ರ ಮಕ್ಕಳಿಗೆಲ್ಲ ಹೇಳ್ತಾ ಇದ್ರು. ಸೊ ತುಂಬಾ ಫೇಮಸ್ ಆಗಿದ್ರು ಭಕ್ತಿ ಸಿದ್ಧಾಂತ ಸರಸ್ವತಿ. ಸೊ ಪ್ರಚಾರವನ್ನ ಇಡೀ ದೇಶದಲ್ಲಿ ಅವ್ರು ಮಾಡ್ತಾ ಇದ್ರು. ಇಡೀ ದೇಶದಲ್ಲಿ ಅದನ್ನು ತಗೊಂಡೋದ್ರು. ಮತ್ತೆ ಪ್ರಿಂಟಿಂಗ್ ಪ್ರೆಸ್, ಒನ್ ವಾಸ್ ಇನ್ಸ್ಟಿಟ್ಯೂಷನ್, ಅನದರ್ ಇಸ್ ಪ್ರಿಂಟಿಂಗ್ ಪ್ರೆಸ್. ತುಂಬಾ ಒತ್ತು ಕೊಟ್ಟರು ಪ್ರಿಂಟಿಂಗ್ ಪ್ರೆಸ್. ಭಕ್ತಿನಾಥ್ ಠಾಕೂರ್ ಪ್ರಿಂಟಿಂಗ್ ಮಾಡ್ತಾ ಇದ್ರು ಪುಸ್ತಕಗಳನ್ನ. ಆದ್ರೆ ಭಕ್ತಿನಾಥ್ ಸಿದ್ಧಾಂತ ಸರಸ್ವತಿ ಪ್ರಿಂಟಿಂಗ್ ನ ತುಂಬಾ ಒಂದು ಉತ್ತಮ ಹೈಟಿಗೆ ಕರ್ಕೊಂಡೋದ್ರು. ರೀಸೆಂಟ್ಲಿ ಯಾರು ಹೇಳ್ತಾ ಇದ್ರು ನನಗೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಹತ್ರ ಒಂದು ಪ್ರಿಂಟಿಂಗ್ ಮಷೀನ್ ಇತ್ತು, ಅದು ಕೆನಡಾದಿಂದ ಇಂಪೋರ್ಟ್ ಆಗಿತ್ತಂತೆ. ಕೆನಡಾದಲ್ಲಿ ಎಲ್ಲ ಒಂದ್ ಕಡೆ ಅದು ಒಳ್ಳೆ ಪ್ರಿಂಟಿಂಗ್ ಮಷೀನ್ಸ್
ಅವರು ಮಾಡ್ತಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಆ ಕಾಲದಲ್ಲಿ 1920s ಅಲ್ಲಿ ಒಂದು ಬೆಸ್ಟ್ ಮಾಡೆಲ್ ನ ಇಂಪೋರ್ಟ್ ಮಾಡ್ಕೊಂಡಿದ್ರು. ಮೀನ್ಸ್ ಯು ಕ್ಯಾನ್ ಸೇ ಹೌ ಯುಕ್ತ ವೈರಾಗಿ ವಾಸ್ ಫಾಲೋಯಿಂಗ್. ಯಾವ್ದು ಉತ್ತಮವಾದಂತಹ ಯಾವ ಮಷೀನ್ ಇದೆ ಅದನ್ನ ಅವರು ತಗೊಂಡ್ರು ಕೃಷ್ಣನ ಸೇವೆಗಾಗಿ. ಸೊ ಅದೇ ರೀತಿ ಕೃಷ್ಣನ ಸೇವೆಗಾಗಿ ಬೆಸ್ಟ್ ಟೆಕ್ನಾಲಜಿಯನ್ನ ಉಪಯೋಗಿಸಬಹುದು, ರೈಟ್? ಸೊ ಲೈಕ್ ನಮ್ ಜಗನ್ ಮೋಹನ್ ಪ್ರಭು ಅಂಡ್ ಟೀಮ್ ದೇ ಆರ್ ಮೇಕಿಂಗ್ ಟೆಂಪಲ್. ಇವತ್ತು ಒಂದು ಟೆಕ್ನಾಲಜಿ ನೋಡಿದ್ವಿ ನಾವು, ಕ್ರೇನ್ ಇಂದ ಅದು ಬೀಮ್ಸ್ ನ ಅಯನ್ ಬೀಮ್ ಸ್ಟೀಲ್ ರಾಡ್ಸ್ ನ ಎತ್ತಿ ಅದು ಪಿಲ್ಲರ್ಸ್ ಮೇಲೆ ಇಡ್ತಾ ಇದ್ದಾರೆ. ಸೊ ನ್ಯೂ ಟೆಕ್ನಾಲಜಿ. ಮೊದಲು RCC ಕಾಲಮ್ ಆಗ್ತಿತ್ತು, ಆದ್ರೆ ಈಗ ಇದು ಸ್ಟೀಲ್ ಕಾಲಮ್ಸ್ ನ ಹಾಕ್ತಾ ಇದ್ದಾರೆ. ಸೊ ನ್ಯೂ ಟೆಕ್ನಾಲಜಿ, ಸೊ ವಿಚ್ ಇಸ್ ಲಾಂಗ್ ಲಾಸ್ಟಿಂಗ್ ಅಂಡ್ ಮೋರ್, ಐ ಥಿಂಕ್ ಮೋರ್ ಸ್ಟ್ರಾಂಗ್. ಸೊ ಈ ರೀತಿ ಹೊಸ ಹೊಸ ಟೆಕ್ನಾಲಜೀಸ್, ಬೆಸ್ಟ್ ಟೆಕ್ನಾಲಜೀಸ್ ಶುಡ್ ಬಿ ಯೂಸ್ಡ್ ಫಾರ್ ಕೃಷ್ಣಸ್ ಸರ್ವಿಸ್. ಅದನ್ನ ಆ ಕಾಲದಲ್ಲಿ ಅವ್ರು ಮಾಡ್ತಾ ಇದ್ರು. ಮತ್ತೆ ಅವ್ರ ಹತ್ರ ಕಾರ್ ಕೂಡ ಇತ್ತು ಪ್ರಚಾರಕ್ಕೆ ಹೋಗೋದಕ್ಕೆ. ಆ ಕಾರಲ್ಲಿ ಡ್ರೈವರ್ ಇಟ್ಕೊಂಡು ಡ್ರೈವರ್ ಅವ್ರನ್ನ ಊರೂರಿಗೆ ಕರ್ಕೊಂಡು ಹೋಗ್ತಾ ಇದ್ರು ಪ್ರಚಾರಕ್ಕೆ. ಸೊ ಈ ಡೆಮಾನ್ಸ್ಟ್ರೇಟೆಡ್ ಯುಕ್ತ ವೈರಾಗ್ಯ ಬೈ ಯೂಸಿಂಗ್ ಪ್ರಿಂಟಿಂಗ್ ಪ್ರೆಸ್ ಇನ್ ಕಾರ್ಸ್. ಮತ್ತೆ ಪ್ರಿಂಟಿಂಗ್ ಪ್ರೆಸ್ ನ ಅವ್ರು ಎಲ್ಲಿ ಇಡ್ತಾ ಇದ್ರು? ಟೆಂಪಲ್ ಅಲ್ಲಿ ಪಕ್ಕನೆ ಇಡ್ತಾ ಇದ್ರು. ಸೊ ಇಲ್ಲಿ ಆರತಿ ನಡೀತದೆ, ಅಲ್ಲಿ ಟಕ್ ಟುಕ್ ಅದು ಪ್ರಿಂಟಿಂಗ್ ಸೌಂಡ್ ಕೇಳ್ತಾ ಇದೆ. So some people said it's disturbance, Guru Maharaj. No, that is also Kirtan. This is Mridanga, that is Brihad Mridanga. ಇಲ್ಲಿ ಕೀರ್ತನಲ್ಲಿ ಮೃದಂಗ ಬಾರಿಸ್ತಾ ಇದ್ದೀರಾ, ಆದ್ರೆ ಅಲ್ಲಿ ಬೃಹತ್ ಮೃದಂಗ ಬಾರಿಸ್ತಾ ಇದೆ. ಸೊ ಈ ಮೃದಂಗ ಸುಮಾರು ಒಂದು ಮ್ಯಾಕ್ಸಿಮಮ್ 100-200 ಮೀಟರ್ಸ್ ವರೆಗೂ ಕೇಳಬಹುದು. ಆದ್ರೆ ಈ ಪುಸ್ತಕ ಮೃದಂಗ ಇದು 1000 ಕಿಲೋಮೀಟರ್ ದೂರ ಕೂಡ ಅದು ಶಬ್ದ ಮಾಡುತ್ತೆ. ಜನರು ಅದನ್ನ ಓದ್ತಾರೆ, ಹರೇ ಕೃಷ್ಣ ಮಂತ್ರ ಜಪ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಇದು ಬೃಹತ್ ಮೃದಂಗ ಅಂತ ಅರ್ಥ. ಅದಕ್ಕೆ ಗೌಡಿಯ ಮಠದ ಲೋಗೋ ನೋಡಿದ್ರೆ ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇದೆ, ಮೃದಂಗ ಇದೆ. ಸೊ ಲೋಗೋದಲ್ಲೇ ಭಕ್ತಿ ಸಿದ್ಧಾಂತ ಸರಿತ ಅದನ್ನ ಹಾಕ್ಬಿಟ್ಟಿದ್ದಾರೆ. ಸೊ ಸೋ ವಿಷನರಿ ಅಂಡ್ ಸೋ ಮಚ್ ಟೆಕ್ನಾಲಜಿ ವಾಸ್ ಯೂಸಿಂಗ್ ಇನ್ ಲಾರ್ಡ್ ಸರ್ವಿಸ್. ಸೊ ಫಸ್ಟ್ ಥಿಂಗ್ ವಾಸ್ ಇನ್ಸ್ಟಿಟ್ಯೂಷನಲೈಸಿಂಗ್ ಗೌಡಿಯ ಮಠ. ಮತ್ತೆ ಅವರು ಸನ್ಯಾಸವನ್ನ ಸ್ವಯಂ ಸ್ವೀಕರಿಸ್ತಾರೆ, ಅವರು ಬೇರೆಯವರಿಂದ ಸ್ವೀಕರಿಸೋದಿಲ್ಲ. ಯಾಕಂದ್ರೆ ಅವ್ರು ನೋಡ್ತಾರೆ ಈ ಲೋಕದಲ್ಲಿ ನನಗೆ ಸನ್ಯಾಸ ಕೊಡುವಂತ ಅರ್ಹತೆ ಇರೋರು ಯಾರು ಇಲ್ಲ ಅಂತ ತಿಳ್ಕೊಂಡು ಅವರು ಅವ್ರ ಗುರುಗಳ ಫೋಟೋನ ಇಟ್ಕೊಂಡು ಅವರಿಂದ ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಸೊ ತುಂಬಾ ಕಮ್ಮಿ ಜನ ಈ ರೀತಿ ಮಾಡಿರೋದು. ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಇದನ್ನ ಈ ಒಂದು ಮೆಥಡ್ ನ, ಯಾಕಂದ್ರೆ ಹಿ ವಾಸ್ ಎ ಪರಮ ವೈಷ್ಣವ, ಸೊ ಹಿ ಅಕ್ಸೆಪ್ಟ್ ದಿಸ್ ಮೆಥಡ್ ಆಫ್ ಸನ್ಯಾಸ. ಸೊ ಸನ್ಯಾಸ ತಗೊಂಡ್ಮೇಲೆ ಅವರು ಪ್ರಚಾರ ಇಷ್ಟು ಜೋರಾಗಿ ಮಾಡಿದ್ರು ಅಂದ್ರೆ ತುಂಬಾ ಇಂಟೆಲೆಕ್ಚುಯಲ್ ಪೀಪಲ್, ಬೆಸ್ಟ್ ಪೀಪಲ್ ವರ್ ಜಾಯ್ನಿಂಗ್ ಹಿಮ್. highly intelligent scholars and famous people of at that time they were joining. ಎಲ್ಲವನ್ನ ಬಿಟ್ಟು ಜಾಯ್ನ್ ಆಗ್ತಾ ಇದ್ರು. ನಮ್ಮ ಯಾರು ಸುಭಾಷ್ ಚಂದ್ರ ಬೋಸ್ ಅವ್ರು ಬರ್ತಾರೆ ಒಂದಿನ ಭಕ್ತಿ ಸಿದ್ಧಾಂತ ಸರಸ್ವತಿ ಆಶ್ರಮಕ್ಕೆ. ಸ್ವಾಮೀಜಿ, ನಿಮ್ಮ ಆಶ್ರಮದಲ್ಲಿ ಎಷ್ಟೊಂದು ಯುವಕರಿದ್ದಾರೆ, ನಾವು ದೇಶಕ್ಕಾಗಿ ಹೋರಾಡ್ಬೇಕು, ಕೆಲವರನ್ನ ಕಳಿಸಿ ನಾವು ಯುದ್ಧ ಮಾಡೋಣ ಅಂತ. ಭಕ್ತಿ ಸಿದ್ಧಾಂತ ಸ್ಮೈಲ್ಸ್ ಅಂಡ್ ಸೇಸ್, ಅವರು ತುಂಬಾ ಕುಳ್ಳಿಗಿದ್ದಾರೆ, ವೀಕ್ ಆಗಿದ್ದಾರೆ, ಅವರಿಂದ ಏನು ಹೋರಾಟ ಆಗುತ್ತೆ, ಜಸ್ಟ್ ಲೀವ್ ದೆಮ್, ದೇ ಆರ್ ನಾಟ್ ವೆರಿ ಸ್ಟ್ರಾಂಗ್ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆಕ್ಚುಲಿ ದಿಸ್ ಇಸ್ ದ ರಿಯಲ್ ಆರ್ಮಿ ಆಫ್ ಲಾರ್ಡ್ ಚೈತನ್ಯ. ಯಾಕಂದ್ರೆ ದೇಶಕ್ಕಾಗಿ ಯುದ್ಧ ಆಡಿ ಜನ ತೀರ್ಕೊಂಡ್ಬಿಡ್ತಾರೆ, ಅವ್ರು ಸ್ವರ್ಗಕ್ಕೆ ಹೋಗ್ಬೋದು. ಆದ್ರೆ ನಮ್ಮ ಲಾರ್ಡ್ ಚೈತನ್ಯದ ಆರ್ಮಿದಲ್ಲಿ ತುಂಬಾ ಸೈನಿಕರ ಒಂದು ಅವಶ್ಯಕತೆ ಇದೆ. ಯಾಕಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ, ಇಡೀ ಜಗತ್ತಿನಲ್ಲಿ ಪ್ರಚಾರ ಮಾಡುವಂತ ಅವಶ್ಯಕತೆ ಇದೆ. ಸೊ ಇದಕ್ಕೋಸ್ಕರ ಸಾವಿರಾರು ಲಕ್ಷಾನುಗಟ್ಲೆ ಸೋಲ್ಜರ್ಸ್ ಇಲ್ಲಿ ಬೇಕಾಗುತ್ತೆ. ಇಲ್ಲಿ ನೋಡಿ, ಬೆಂಗಳೂರಲ್ಲಿ ಎಷ್ಟೊಂದು ಜನಸಂಖ್ಯೆ ಇದೆ, ಸುಮಾರು 1.25 ಕೋಟಿ ಜನಸಂಖ್ಯೆ ಇದೆ ಅಂತ ಕೇಳಿದ್ದೀನಿ. ಆದ್ರೆ ಇಷ್ಟೊಂದು ಜನರಿಗೆ ಪ್ರಚಾರ ಮಾಡೋದಕ್ಕೆ ಪ್ರಚಾರಕರು ಎಷ್ಟು ಜನ ಇದ್ದಾರೆ ಕೈಯಲ್ಲಿ ಎಣಿಸ್ಬೋದು. ಎಲ್ಲಾ ಟೆಂಪಲ್ ಸೇರಿಸಿದ್ರೆ ಮೇ ಬಿ ಒಂದು 100 ಜನ ಇರ್ಬೋದೇನೋ. ಸೊ 100 ಜನ ಇಷ್ಟೊಂದು ಜನರಿಗೆ ಹೇಗೆ ಪ್ರಚಾರ ಮಾಡೋದು? ತುಮಕೂರಲ್ಲಿ ಜನಸಂಖ್ಯೆ ಎಷ್ಟಿದೆ? 10 ಲಕ್ಷ? 4 ಲಕ್ಷ ಪ್ರಭು. 4 ಲಕ್ಷ ಅಷ್ಟೇ. ಸೊ 4 ಲಕ್ಷ ಜನರಿಗೆ ಪ್ರಚಾರ ಮಾಡಬೇಕು, ಟಚ್ ಮಾಡಬೇಕು. ಸೊ ಅದು ಹೇಗೆ? ಸೊ ವಿ ಹ್ಯಾವ್ ಟು ಮೇಕ್ ಎ ಪ್ಲಾನ್ ಫಾರ್ ದಟ್.
So 1.5 crore is very big number for Bangalore. So that's why we need more centers. ತುಮಕೂರಲ್ಲಿ ಕೂಡ ಪ್ಲಾನ್ ಮಾಡ್ಬೇಕು how to touch this 4 lakh people ಅಂತ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ had a big vision. ಸೊ ಅವರು ಭಾರತದಲ್ಲಿ ಮಾತ್ರವಲ್ಲ ಹೊರದೇಶಕ್ಕೂ ಪ್ರಚಾರ ಮಾಡ್ಬೇಕು ಅಂತ ತನ್ನ ಶಿಷ್ಯರನ್ನ ಹೊರದೇಶಕ್ಕೆ ಕಳಿಸ್ತಾರೆ. ಆ ಕಾಲದಲ್ಲಿ ಲಂಡನ್ ವಾಸ್ ದ ಹೆಡ್. ಸೊ ಲಂಡನ್ ವಾಸ್ ದ ಹೆಡ್ ಆಫ್ ದ ಸೆಂಟರ್ ಆಫ್ ದ ವರ್ಲ್ಡ್. ಎಲ್ಲರೂ ಲಂಡನ್ ಬಗ್ಗೆ ಮಾತಾಡ್ತಾ ಇದ್ರು. ಯಾಕಂದ್ರೆ ಇಡೀ ದೇಶದಲ್ಲಿ, ಇಡೀ ಭೂಮಿಯಲ್ಲಿ ಬ್ರಿಟಿಷ್ ಕಾಲನೀಸ್ ತುಂಬಾ ಆಗಿತ್ತು. ಎಲ್ಲರ ಕಡೆ ಬ್ರಿಟಿಷರು ಕಾಣ್ತಾ ಇದ್ರು. ಅದಕ್ಕೆ ಅಲ್ಲಿಗೆ ಹೋಗಿ ಪ್ರಚಾರ ಮಾಡೋಣ ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ತಮ್ಮ ಶಿಷ್ಯರನ್ನು ಕಳಿಸ್ತಾರೆ, ಸನ್ಯಾಸಿಯರನ್ನು. ಅವರು ಪ್ರಯತ್ನ ಮಾಡ್ತಾರೆ ಪ್ರಚಾರ ಮಾಡೋದಕ್ಕೆ. ಅವ್ರು ವಿದೇಶಿಯರ ವರ್ತನೆಯನ್ನು ಸ್ವೀಕರಿಸಿ ಅವರು ಸ್ಪೂನು ಮತ್ತೆ ಫೋರ್ಗಿಂದ ತಿನ್ನೋದು, ಮತ್ತೆ ಹ್ಯಾಂಡ್ ಶೇಕ್ ಮಾಡೋದು, ಸೂಟ್ ಹಾಕೊಳ್ಳೋದು ಅದನ್ನೆಲ್ಲ ಮಾಡ್ತಾರೆ. ಆದ್ರೆ ಜನರ ಹೃದಯ ಪರಿವರ್ತನೆ ಆಗಲ್ಲ. ಬರೀ ಒಬ್ಬಳು ಮಹಿಳೆ, ವೃದ್ಧ ಮಹಿಳೆ, ಅವಳು ಭಕ್ತರಾಗ್ತಾಳೆ, ದೀಕ್ಷಾ ತಗೊಂತಾಳೆ. ಸೊ ಅವರು ರಿಟರ್ನ್ ಬರ್ತಾರೆ. ಎಲ್ಲ ಸನ್ಯಾಸರು ಭಕ್ತಿ ಸಿದ್ಧಾಂತ ಸರಸ್ವತಿ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ರು ನವದೀಪಲ್ಲಿ. ಚಂಪಾಹಟಿ ಅಂತ ಒಂದು ಸ್ಥಳ ಇದೆ, ಅಲ್ಲಿ ಅವರು ಯಾತ್ರೆಯನ್ನ ಮಾಡ್ತಾ ಇದ್ರು. ಅಲ್ಲಿ ಯಾತ್ರೆ ನಿಂತಿತ್ತು ಆ ದಿವಸಕ್ಕೆ, ನವದೀಪ್ ಮಂಡಲ್ ಪರಿಕ್ರಮದಲ್ಲಿ. ಆಗ ಇವ್ರು ಸನ್ಯಾಸಿಗಳು ಬರ್ತಾರೆ. ಎಲ್ಲರೂ ವೇಟ್ ಮಾಡ್ತಾ ಇದ್ರು, ಇವ್ರ ರಿಪೋರ್ಟ್ ಏನಿರುತ್ತೆ ಅಂತ, ಎಲ್ಲ ರಿಪೋರ್ಟ್ ಕೇಳೋದಕ್ಕೆ. ಆಗ ಅವ್ರು ಬಂದು ಎಲ್ಲ ತುಂಬಾ ಜನ ಇದ್ರು. ಆಗ ಭಕ್ತಿ ಸಿದ್ಧಾಂತ ಸರಸ್ವತಿ ಹೇಳ್ತಾರೆ, ಗುರು ಮಹಾರಾಜ್, ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಇದು ಆಗೋದಿಲ್ಲ, ಮೋಸ್ಟ್ಲಿ ಹೊರದೇಶದಲ್ಲಿ ಪ್ರಚಾರ ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ವೆರಿ ಹರ್ಟ್, ತುಂಬಾ ದುಃಖ ಇದೆ ಅವ್ರಿಗೆ ಈ ಮಾತನ್ನು ಕೇಳಿ. ಸೊ ಅವ್ರು ಹೇಳ್ತಾರೆ, ಆಕ್ಚುಲಿ Lord Chaitanya has said that this preaching will happen all over the world. ಚೈತನ್ಯನ ಹೇಳ್ತಾರೆ ಇದಾಗುತ್ತೆ. ಸೊ ಒನ್ ಆಫ್ ಮೈ ಡಿಸೈಪಲ್ಸ್ ವಿಲ್ ಡೂ ಇಟ್ ಇನ್ ದ ಫ್ಯೂಚರ್ ಅಂತ ಹಿಂಗೆ ನೋಡ್ತಾರೆ. ನನ್ನ ಒಬ್ಬ ಶಿಷ್ಯ ಮುಂದೆ ಭವಿಷ್ಯದಲ್ಲಿ ಈ ಒಂದು ವಾಕ್ಯವನ್ನ ಸತ್ಯಗೊಳಿಸ್ತಾರೆ ಅಂತ ಹೇಳಿ ಹಿಂಗೆ ನೋಡ್ತಾರೆ. ಆಗ ಅಲ್ಲಿ ತುಂಬಾ ಜನ ಇದ್ರು. ಸೊ ಒಬ್ಬರು ಭಕ್ತರು, ಇನ್ನೊಬ್ರು ಗೃಹಸ್ಥ ಶಿಷ್ಯರಿದ್ರು. ಅವರು ಬರೀತಾರೆ, ಒಂದು ಬುಕ್ ಇದೆ ಇಲ್ಲಿ, ಶ್ರೀಲ ಪ್ರಭುಪಾದ ಡಿಫೆಂಡ್ ಆಫ್ ಆಲ್ ಅಂತ. ಈ ಪುಸ್ತಕದಲ್ಲಿ ಬರೀತಾರೆ, ಆ ಡೈರೆಕ್ಷನ್ ಅಲ್ಲಿ ಅಭಯ್ ಬಾಬು ನಿಂತಿದ್ರು ಹಿಂದೆ. ಒನ್ ಆಫ್ ಮೈ ಡಿಸೈಪಲ್ಸ್ ವಿಲ್ ಡೂ ಇನ್ ದ ಫ್ಯೂಚರ್ ಅಂತ ಹೇಳ್ತಾರೆ. ಸೊ ಅಂಡ್ ನೋಬಡಿ ಇಸ್ ನ್ಯೂ ವಾಟ್ whom he is looking at, ಬಟ್ ಆ ಶಿಷ್ಯರು ನೋಡ್ತಾರೆ, ಇನ್ನೊಬ್ಬ ಶಿಷ್ಯರು ಅಭಯ್ ಶರಣ್ ಬಾಬು ಇದಾನಂತ. ಮುಂದೆ 50 ವರ್ಷಗಳ ನಂತರ ಯಾವಾಗ ಘಟನೆ ಸತ್ಯವಾಗುತ್ತೋ, ಪ್ರಭುಪಾದರು ಹೋಗಿ ಪ್ರಚಾರ ಮಾಡ್ತಾರೆ ವಿದೇಶದಲ್ಲಿ, ಆಗ ಆ ಶಿಷ್ಯರಿಗೆ ಅರಿವಾಗುತ್ತೆ, ಅಭಯ್ ಶರಣ್ ಅಲ್ಲಿ ಇದ್ರು, ಗುರುಗಳು ಹೇಳಿದ್ರು ಅಂತ. ಆಗ ಅದನ್ನ ರಿಕಲೆಕ್ಟ್ ಮಾಡಿ ಬುಕ್ ಅಲ್ಲಿ ಬರಿತಾ ಇದ್ದಾರೆ. ಸೊ ಇವರಿಗೆ ವಿಶ್ವಾಸ ಆಯ್ತು, ಭಕ್ತಿ ಸಿದ್ಧಾಂತ ಸರಸ್ವತಿ ಅಭಯ್ ಚರಣ್ ಮುಂದೆ ಭವಿಷ್ಯದಲ್ಲಿ ಮಾಡ್ತಾರೆ ಅಂತ ಪ್ರಚಾರ. ಸೊ ಇದು ಗುರು ಶಿಷ್ಯರ ಸಂಬಂಧ ತುಂಬಾ ಗೂಢವಾದದ್ದು, ವೆರಿ ಕಾನ್ಫಿಡೆನ್ಶಿಯಲ್. ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಹಲವಾರು ಬಾರಿ ನಾವು ನೋಡ್ತೀವಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರಿಗೆ ಆದೇಶ ಕೊಟ್ಟಿರ್ತಾರೆ, ಪ್ರಚಾರ ಮಾಡಿ ಇಂಗ್ಲಿಷ್ ಭಾಷೆಯಲ್ಲಿ ಅಂತ. ಫಸ್ಟ್ ಮೀಟಿಂಗ್ ಅಲ್ಲೇ ಕೊಟ್ಟಿದ್ರು. ರಾಧಾಕುಂಡದಲ್ಲೂ ಮತ್ತೆ ಕೊಡ್ತಾರೆ ಆದೇಶ, ನೀನು ದುಡ್ಡು ಸಿಕ್ಕಾಗ ನಿಮ್ಮ ಹತ್ರ ಹಣ ಇದ್ರೆ ನೀನು ಪುಸ್ತಕವನ್ನು ಪ್ರಿಂಟ್ ಮಾಡಿ ಅಂತ. ಮತ್ತೆ ಜಗನ್ನಾಥ್ ಪುರಿಯಲ್ಲಿ 1936 ಅಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಲಾಸ್ಟ್ ಡೇಸ್ ಅಲ್ಲಿ ಇದ್ರು. ಆಗ ಪ್ರಭುಪಾದರು ಒಂದು ಲೆಟರ್ ಬರೀತಾರೆ, ಗುರುಗಳೇ, ಹೌ ಕ್ಯಾನ್ ಐ ಸರ್ವ್ ಯು ಅಂತ, ಹೇಗೆ ನಿಮ್ಮ ಸೇವೆ ಮಾಡ್ಲಿ ನಾನು ಅಂತ. ನಿಮ್ಮ ಹಲವಾರು ಸನ್ಯಾಸಿಗಳು ನಿಮ್ಮ ಜೊತೆ ಇದ್ದು ನಿಮ್ಮ ಸೇವೆ ಮಾಡ್ತಾ ಇದ್ದಾರೆ, ನಾನು ಗೃಹಸ್ಥ, ನಾನು ದೂರ ಇದ್ದೀನಿ, ನಾನು ಹೇಗೆ ಸೇವೆ ಮಾಡ್ಲಿ ನಿನ್ನದು ಅಂತ. ಆಗ ಸೇಮ್ ರಿಪ್ಲೈ ಬರುತ್ತೆ, ಇಂಗ್ಲಿಷ್ ಅಲ್ಲಿ ಪ್ರಚಾರ ಮಾಡು ಅಂತ. ಸೇಮ್ ರಿಪ್ಲೈ ಅಗೇನ್ ಅಂಡ್ ಅಗೇನ್. ಸೊ ಅದನ್ನ ಪ್ರಭುಪಾದರಿಗೆ ಖಚಿತವಾಗುತ್ತೆ, ನಂದು ಇದೇ ಜೀವನದ ಒಂದು ಗುರಿ, ನಾನು ಆಂಗ್ಲ ಭಾಷೆಯಲ್ಲಿ ಪ್ರಚಾರ ಮಾಡ್ಬೇಕು ಅಂತ. ಸೊ ಪ್ರಭುಪಾದ ಪ್ರಿಪೇರ್ ಆಗಿ ಫೈನಲಿ ಅವ್ರು 1965 ಅಲ್ಲಿ ಅಮೆರಿಕಕ್ಕೆ ಹೊರಡ್ತಾರೆ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಒಂದು ಇಚ್ಛೆಯಿಂದ, ಶ್ರೀ ಸಿದ್ಧಾಂತ ಸರಸ್ವತಿ ಸಚಿಸುತ ಪ್ರಿಯಾತಿ. ಸೊ ಪ್ರಭುಪಾದ ರೈಟಿಂಗ್ ಎ ಸಾಂಗ್, ಕೃಷ್ಣ ತವ ಪುಣ್ಯ ಹವೆಬಾಗಿ ಹೇಳ್ತಾ ಇದ್ದಾರೆ, ಶ್ರೀ ಸಿದ್ಧಾಂತ ಸರಸ್ವತಿ ಸಚಿಸುತ ಪ್ರಿಯಾತಿ, ಚೈತನ್ಯ ಮಹಾಪ್ರಭುಗಳಿಗೆ ತುಂಬಾ ಪ್ರಿಯರಾದವರು. ಬಲವಾನ್ ಪಾಶ್ಚಾತ್ಯ ಸಕಲೈ ಲೋಯ್ ಕೃಷ್ಣನ. ನಮ್ಮ ಗುರುಗಳ ಇಚ್ಛೆ ತುಂಬಾ ದೃಢವಾದದ್ದು. ಕಾರ ಇಚ್ಛೆ ಬಲವಾನ್ ಪಾಶ್ಚಾತ್ಯ ಪಾಶ್ಚಾತ್ಯ ದೇಶದಲ್ಲಿ ಪ್ರತಿಯೊಂದು
ನಗರದಲ್ಲಿ ಎಲ್ಲರೂ ಹರಿನಾಮವನ್ನು ತಗೋಬೇಕು ಅಂತ ಅವರ ಇಚ್ಛೆ ಇತ್ತು ಅಂತ. So, ನಾನು ಅವರ ಸೇವಕನಾಗಿ ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ ಅಂತ ಜಲದೂತ ಹಡಗಿನಲ್ಲಿ ಹೋಗ್ಬೇಕಾದ್ರೆ ಪ್ರಭುಪಾದರು ಬರೀತಾರೆ. ಸೊ ಅವ್ರಿಗೆ ಎಷ್ಟು ಶ್ರದ್ಧೆ ಇತ್ತು ಗುರುಗಳ ಆದೇಶದ ಮೇಲೆ. ಸೊ ಬಿಕಾಸ್ ಹಿ ವಾಸ್ ಫೇತ್ಫುಲ್, ಹಿ ಫಾಲೋಡ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ಗುರು ಸಿನ್ಸಿಯರ್ಲಿ, ಹಿ ವಾಸ್ ಸಕ್ಸಸ್ಫುಲ್. ಸೊ ಗುರು ಆದೇಶವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಸಕ್ಸಸ್ ಬರ್ಲೇಬೇಕು. ಆ ಸಕ್ಸಸ್ ನಮ್ದಲ್ಲ, ಸಕ್ಸಸ್ ಇಸ್ ಗುರುಸ್. ಇಟ್ ಶುಡ್ ಗೋ ಟು ಗುರು, ಆಲ್ ಗುರು ನಾವು ಆದೇಶವನ್ನು ಪಾಲನೆ ಮಾಡಿದ್ರೆ ನಾವು ಹೃದಯ ಶುದ್ಧೀಕರಣವಾಗುತ್ತೆ, ನಾವು ಕೃಷ್ಣನಿಗೆ ಹತ್ರ ಬರ್ತೀವಿ. ಸೊ ದಟ್ಸ್ ಓನ್ಲಿ ಬೆನಿಫಿಟ್. So we should try to follow the order of Guru. That's what we can learn from this pastime. So ಇನ್ನೊಂದು ವಿಷಯ ಏನಂದ್ರೆ ಈ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರಿಗೆ ಸಿಂಹ ಗುರು ಅಂತ ಹೆಸರು. ಸಿಂಹ ಗುರು ಯಾಕಂದ್ರೆ ಅವರು ಮಾಯವಾದ ಖಂಡನೆಯನ್ನು ಮಾಡ್ತಾ ಇದ್ರು, ಅಪಸಂಪ್ರದಾಯರ ಖಂಡನೆಯನ್ನು ಮಾಡ್ತಾ ಇದ್ರು. ಯಾರಾದ್ರೂ ವೈಷ್ಣವರ ವಿರುದ್ಧವಾಗಿ ಪ್ರಚಾರ ಮಾಡಿದ್ರೆ ಅವರನ್ನು ಕಟ್ ಮಾಡ್ತಾ ಇದ್ರು. ಒಂದಿನ ಒಬ್ಬ ಮಾಯಾವತಿ ಜೊತೆ ಅವ್ರದ್ದು ಡಿಬೇಟ್ ಆಗುತ್ತೆ. ಅದು ಸ್ಥಳ ಮರ್ತು ಬಿಟ್ಟೆ, ಅದೊಂದು ಪುಸ್ತಕದಲ್ಲಿದೆ, ಓದಿದ್ದೆ ನಾನು. ಅಲ್ಲಿ ಮಾಯಾವತಿ ಜೊತೆ ಡಿಬೇಟ್ ಮಾಡ್ಬೇಕಾದ್ರೆ ಎಷ್ಟು ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ಸ್ ಆಗ್ತಾರೆ ಅಂದ್ರೆ, ಆ ಮಾಯಾವತಿ ಅದೇ ಸ್ಥಳದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಅಲ್ಲೇ ವೆರಿ ಸ್ಟ್ರಾಂಗ್. ಮತ್ತೆ ನೀವು ಇನ್ನೊಂದು ಮಿದ್ನಾಪುರ್ ಅಲ್ಲಿ ಕೂಡ ಡಿಬೇಟ್ ನೋಡಿರ್ಬೋದು, ಕೇಳಿರ್ಬೋದು ಅದ್ರ ಬಗ್ಗೆ. ಭಕ್ತಿ ವಿನೋದ್ ಠಾಕೂರ್ ಹೋಗ್ಬೇಕಿತ್ತು ಆ ಡಿಬೇಟ್ಗೆ, ಆದ್ರೆ ಅವರ ಆರೋಗ್ಯ ಸರಿ ಇರ್ಲಿಲ್ಲ. ಅದ ಕಾರಣ ಇದು ವಿಮಲ ಪ್ರಸಾದ್ ಹೋಗ್ತಾರೆ. ವಿಮಲ ಪ್ರಸಾದ್ ಅವರು ಅಲ್ಲಿ ಬ್ರಾಹ್ಮಣರು ಮತ್ತೆ ವೈಷ್ಣವರ ಮಧ್ಯೆ ಒಂದು ಡಿಬೇಟ್ ನಡೆಯುತ್ತೆ. ಕೆಲವೊಬ್ರು ಬ್ರಾಹ್ಮಣರು ಶ್ರೇಷ್ಠ ಅಂತ ಬ್ರಾಹ್ಮಣರು ಹೇಳ್ತಾ ಇದ್ರು, ವೈಷ್ಣವರು ಶ್ರೇಷ್ಠ ಅಂತ ಇನ್ನೊಂದು ವೈಷ್ಣವರು ಹೇಳ್ತಾ ಇದ್ರು. ಆಗ ಭಕ್ತಿ ಸಿದ್ಧಾಂತ ಸರಸ್ವತಿಗೆ ಆಪ್ಷನ್ ಕೊಡ್ತಾರೆ, ಫಸ್ಟ್ ಬ್ರಾಹ್ಮಣರನ್ನ ಬ್ರಾಹ್ಮಣರು ತುಂಬಾ ಪ್ರಿಯವಾದವರು ಕೃಷ್ಣನಿಗೆ, ಕೃಷ್ಣ ಬ್ರಾಹ್ಮಣರ ಮುಖದಿಂದ ಹಲವಾರು ಗುಣಗಳನ್ನ ಹೇಳ್ತಾರೆ. ಇದೆಲ್ಲ ಹೇಳಿದ್ಮೇಲೆ ಇದೆಲ್ಲ ಹೇಳ್ತಿರ್ಬೇಕಾದ್ರೆ ಬ್ರಾಹ್ಮಣರಿಗೆ ತುಂಬಾ ಸಂತೋಷ ಆಗಿದೆ, ನಮ್ ಪಾರ್ಟಿ ಇದೆ ಅಂತ. ಅದ ನಂತರ ಅವರು ವೈಷ್ಣವರ ಗುಣವನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು ಒಬ್ರು ದರಿದ್ರ ಜೀವನದಲ್ಲಿ ಅಂದ್ರೆ ಕೀಳು ಮಟ್ಟದ ಜಾತಿ ತಗೊಂಡಿದ್ದು ಅವರು ಹರಿನಾಮ ತಗೊಂಡ್ರೆ ಅವರು ಗಿಂತಲೂ ಹೆಚ್ಚಿನ ಅಂತ ಹೇಳ್ತಾರೆ. ಪ್ರಹ್ಲಾದ್ ಮಹಾರಾಜರ ಶ್ಲೋಕವನ್ನು ಕೋಟ್ ಮಾಡ್ತಾರೆ, ಹಲವಾರು ಶಾಸ್ತ್ರಗಳಿಂದ ಕೊಟೇಶನ್ಸ್ ನ ಕೊಡ್ತಾರೆ. ಆಗ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ, ಅಯ್ಯೋ ಎಂತ ವಿದ್ವಾನ್ ನೀವು, ಫಸ್ಟ್ ಬ್ರಾಹ್ಮಣರನ್ನ ಹೊಗಳ್ದ, ನಂತರ ವೈಷ್ಣವರು ಬ್ರಾಹ್ಮಣರಿಂದ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಅಂತ. ಎಲ್ಲರಿಗೂ ತುಂಬಾ ಸಂತೋಷವಾಗುತ್ತೆ. ಬ್ರಾಹ್ಮಣರು ಸೋಲನ್ನು ಒಪ್ಕೊಂತಾರೆ. ಎಲ್ಲರೂ ಅವರ ಚರಣ ಸ್ಪರ್ಶವನ್ನು ಮಾಡೋದಕ್ಕೆ ಬರ್ತಾರೆ. ಪೊಲೀಸ್ ಅವರನ್ನು ನಿಲ್ಲಿಸ್ಬೇಕಾಗತ್ತೆ. ನಿಲ್ಲಿಸಿ ಅವರ ಕಾಲನ್ನ ನೀರಲ್ಲಿ ತೊಳೆದು ಆ ಬಕೆಟ್ ಎಲ್ಲರಿಗೂ ಅಷ್ಟೊಂದು ಖ್ಯಾತಿ ಭಕ್ತಿ ಸಿದ್ಧಾಂತ ಸರಸ್ವತಿ. ಸೊ ಅದಕ್ಕೆ ಅವರಿಗೆ ಸಿಂಹ, ಅವರ ಪ್ರಚಾರದಲ್ಲಿ ಸಿಂಹ ರಾಜ, ಸಿಂಹನ ಎದುರಿಸೋದು ತುಂಬಾ ಕಷ್ಟ ಯಾವುದೇ ಪ್ರಾಣಿಗೆ. ಅದಕ್ಕೆ ಸಿಂಹ ಗುರು ಅಂತ ಇವರಿಗೆ ಹೆಸರು ಬಂತು. ಇಷ್ಟು ಸ್ಟ್ರಾಂಗ್ ಆಗಿ ಪ್ರಚಾರ ಮಾಡ್ತಾ ಇದ್ರು, ಲೈಫ್ ಥ್ರೆಟ್ ಕೂಡ ಬಂತು. ಕೆಲವರು ದುಷ್ಕರ್ಮಿಗಳು ಇವ್ರ ಮೇಲೆ ಇವರನ್ನ ಕೊಲ್ಲೋದಕ್ಕೆ ಅಂತ ಗುಂಡಗಳನ್ನ ಅವ್ರಿಗೆ ದುಡ್ಡು ಕೊಟ್ಟಿದ್ರು. ಆಗ ಪೊಲೀಸ್ಗೂ ಕೂಡ ದುಡ್ಡು ಕೊಟ್ರು, ನಾವು ಇವ್ರನ್ನ ಮರ್ಡರ್ ಮಾಡ್ತೀವಿ, ನೀವೇನು ಹೇಳ್ಬಾರ್ದು. ಆದ್ರೆ ಪೊಲೀಸ್ ತುಂಬಾ ಶ್ರದ್ಧಾವಂತನಾಗಿದ್ದ, ಒಳ್ಳೆಯವನಾಗಿದ್ದ. ಅದಕ್ಕೆ ಅವ್ರು ಬರ್ತಾರೆ, ಸಿದ್ಧಾಂತ ಸರಸ್ವತಿ ಹೇಳ್ತಾರೆ, ನಿಮ್ಮ ಲೈಫ್ ಡೇಂಜರ್ ಅಲ್ಲಿದೆ, ದಯವಿಟ್ಟು ನೀವು ಕಾಪಾಡ್ಕೊಳ್ಳಿ. ಆಗ ಭಕ್ತಿ ಸಿದ್ಧಾಂತ ಸರಸ್ವತಿ ಕೆಲವೊಂದು ಪ್ರಿಕಾಷನ್ಸ್ ತಗೊಂಡು ತಮ್ಮನ್ನು ತಾವು ಕಾಪಾಡ್ಕೊತಾರೆ. ಈ ರೀತಿ ತುಂಬಾ ಸ್ಟ್ರಾಂಗ್ ಆಗಿ ಭಕ್ತಿ ಸಿದ್ಧಾಂತ ಮಾಡಿದ್ರು, ಮತ್ತೆ ಈ ಇನ್ಸ್ಟಿಟ್ಯೂಷನ್ ಮಾಡಿದ್ರು. ಏನಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ವೆರಿ ಇನ್ನೋವೇಟಿವ್. ಒಂದು ಡಯಾರಮ ಬರಗಾಲದ ಸಮಯವಾಗಿತ್ತು, ಮಳೆ ಚೆನ್ನಾಗಿ ಬರ್ಲಿಲ್ಲ ಆ ವರ್ಷ. ಆದ್ರೆ ಆ ವರ್ಷ ಅವರು ಡಯಾರಮ ಎಕ್ಸಿಬಿಷನ್ ಮಾಡ್ತಾರೆ. ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರೊಂದು ಡಯಾರಮಸ್ ಮಾಡಿ ಎಲ್ಲ ಕೃಷ್ಣನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ರೀತಿ ತುಂಬಾ ಇನ್ನೋವೇಟಿವ್ ಆಗಿ ಕೆಲವರು ಆರ್ಗ್ಯುಮೆಂಟ್ಸ್ ಕೂಡ ಮಾಡಿದ್ರು, ಯಾಕೆ ದುಡ್ಡನ್ನು ಖರ್ಚು ಮಾಡ್ತಾ ಇದೀರಿ ಅಂತ. ದುಡ್ಡು ಖರ್ಚು ಮಾಡಿ ಈ ಡಯಾರಮಸ್ ಮಾಡೋದು ಅವಶ್ಯಕತೆ ಏನು?
ಆಗ ಭಕ್ತಿ ಸಿದ್ಧಾಂತ ಸರಸ್ವತಿ ಹೇಳ್ತಾರೆ, ಆಕ್ಚುಲಿ ಕೃಷ್ಣ ಪ್ರಜ್ಞೆ ತುಂಬಾ ಮುಖ್ಯವಾದದ್ದು. ಕೃಷ್ಣ ಪ್ರಜ್ಞೆ ಇಲ್ಲದೇ ಕಾರಣ ಇಷ್ಟೊಂದು ತೊಂದರೆ ಆಗ್ತಾ ಇದೆ, ಮಳೆ ಬರ್ತಾ ಇಲ್ಲ, ಕಷ್ಟ ಬರ್ತಾ ಇದೆ. ಸೊ ಜನರು ಕೃಷ್ಣ ಭಾವುಕರಾದ್ರೆ, ಕೃಷ್ಣ ಭಾವನೆ ಬೆಳೆಸ್ಕೊಂಡ್ರೆ ಎಲ್ಲಾ ತೊಂದರೆಗಳ ಪರಿಹಾರ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಸ್ಟ್ರಾಂಗ್ ಆಗಿ ಅವರು ವಿಚಾರ ಮಾಡಿದ್ರು. ಸೊ ಇನ್ ದಟ್ ಸೆನ್ಸ್ he was very very bold in taking such decisions and steps. ಸೊ ಅದಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಜೀವನದಿಂದ ನಾವು ಹೇಗೆ ಪ್ರಚಾರ ಮಾಡಬೇಕು, ನಾವು ಹೇಗೆ ಅಪಸಂಪ್ರದಾಯಗಳನ್ನ ನಾವು ಖಂಡನೆ ಮಾಡಬೇಕು, ನಾವು ಕೂಡ ಅಪಸಂಪ್ರದಾಯ ಫಾಲೋ ಮಾಡಬಾರ್ದು. ಕಟ್ಟುನಿಟ್ಟಾಗಿ ನಾವು ಪರಂಪರೆಯಲ್ಲಿ ಗುರುಗಳ ಸೇವೆಯನ್ನು ಮಾಡಬೇಕು ಅಂತ ಅವರ ಜೀವನ ತಿಳಿಬೇಕು. ಮತ್ತೆ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್. ಒಂದು ಸಂಸ್ಥೆ ತುಂಬಾ ಮುಖ್ಯವಾದದ್ದು. ಸಂಸ್ಥೆ ಒಟ್ಟಿಗೆ ಇದ್ರೆ ನಾವು ತುಂಬಾ ಒಳ್ಳೆ ಪ್ರಚಾರವನ್ನ ಇಡೀ ಭೂಮಿ ಮೇಲೆ ಮಾಡಬಹುದು. ಆದ್ರೆ ನಾವು ಸಪೋಸ್ ಇಮ್ಯಾಜಿನ್ ಇಫ್ ಯು ಆರ್ ಆಲ್ ಇಂಡಿವಿಜುವಲ್ಸ್ ಡೂಯಿಂಗ್ ಸಮಥಿಂಗ್ ಆನ್ ಅವರ್ ಓನ್, ಅಷ್ಟು ಶಕ್ತಿ ಇರೋದಿಲ್ಲ. ನಾವು ಒಟ್ಟಿಗೆ ಬರ್ತಾ ಇದೀವಿ, ಅದಕ್ಕೆ ಶಕ್ತಿ ಇದೆ. ವಿ ಕ್ಯಾನ್ ಡೂ ಸಮಥಿಂಗ್. ಆದ್ರೆ ಒಂಟಿಯಾಗಿದ್ರೆ ಆಗುತ್ತೆ. ಒಂಟಿ ಕೋಲನ್ನ ಮುರಿಬಹುದು, ಆದ್ರೆ ಬಂಡಲ್ ಆಫ್ ಸ್ಟಿಕ್ಸ್ ಮುರಿಯೋದು ಕಷ್ಟ, ರೈಟ್? ಸೊ ಅದೇ ರೀತಿ ನಾವು ಒಗ್ಗಟ್ಟಿದ್ರೆ ನಾವು ತುಂಬಾ ಸ್ಟ್ರಾಂಗ್ ಆಗಿ ಪ್ರಚಾರ ಮಾಡಬಹುದು. ಲೈಕ್ ರಷ್ಯಾದಲ್ಲಿ ಭಗವದ್ಗೀತೆ ಮೇಲೆ ಅಬ್ಜೆಕ್ಷನ್ ಮಾಡ್ತಾ ಇದ್ರು ಜನ, ಅದನ್ನ ಬ್ಯಾನ್ ಮಾಡ್ಬೇಕು ಅಂತ. ಆಗ ಇಡೀ ವಿಶ್ವದಲ್ಲಿ ಎಲ್ಲ ಇಸ್ಕಾನ್ ಭಕ್ತರು ಒಂದು ಪ್ರತಿಕ್ರಿಯೆಯನ್ನು ಮಾಡ್ತಾರೆ, ಒಂದು ರಿವೋಲ್ಟ್ ಮಾಡ್ತಾರೆ. ಆಗ ರಷ್ಯಾ ವಿಡ್ರಿ ದ ಪ್ರಪೋಸಲ್ ಟು ಬ್ಯಾನ್ ಗೀತಾ. ಸೊ ಈ ರೀತಿ ಒಗ್ಗಟ್ಟಿದ್ರೆ ಪ್ರಚಾರ ಇನ್ನೂ ಹೆಚ್ಚು ಮಾಡಬಹುದು. ಈಗ ಚೈತನ್ಯ ಮಹಾಪ್ರಭುಗಳ ಒಂದು ಪ್ರೆಡಿಕ್ಷನ್ ಇದೆ, ಎವ್ರಿ ಟೌನ್ ಅಂಡ್ ವಿಲೇಜ್ ಸರ್ವತ್ರ ಕೃಷ್ಣನ. ಎಲ್ಲ ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಪ್ರಚಾರ ಆಗುತ್ತೆ ಅಂತ ಭವಿಷ್ಯವಾಣಿಯನ್ನು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಅದೇನು ಆಗಿಲ್ಲ. ಪ್ರತಿಯೊಂದು ನಗರದಲ್ಲಿದೆ, ಸಿಟಿಯಲ್ಲಿ, ಬಟ್ ನಾಟ್ ಇನ್ ವಿಲೇಜಸ್. ತುಂಬಾ ಕೆಲಸ ಇದೆ ಮಾಡೋದು, ರೈಟ್? ಸೊ ಕರ್ನಾಟಕದಲ್ಲಿ ಕೂಡ ಎಷ್ಟೊಂದು ಮೇ ಬಿ ಸಮ್ ಸೆಲೆಕ್ಟೆಡ್ ಪ್ಲೇಸಸ್ ಅಷ್ಟೇ, ಬೆಂಗಳೂರು, ಮಂಗಳೂರು, ಮೇ ಬಿ ಮೈಸೂರು, ಸ್ವಲ್ಪ ಬೆಲ್ಗಾಂ, ಧಾರವಾಡ, ಹುಬ್ಳಿ ಇರ್ಬೋದು. ಆದ್ರೆ ಬೇರೆ ಪ್ರದೇಶಗಳಲ್ಲಿ ಪ್ರಚಾರ ಇಲ್ಲ. ಎಷ್ಟೊಂದು ಅವಕಾಶ ಇದೆ ಪ್ರಚಾರ ಮಾಡೋದಕ್ಕೆ. ಈಗ ಜಸ್ಟ್ ಸ್ಟಾರ್ಟ್ ಆಗ್ತಾ ಇದೆ, ನಿಮ್ಮಿಂದ ಸ್ಟಾರ್ಟ್ ಮಾಡ್ತಾ ಇದ್ರೆ. ಆದ್ರೆ ಬೇರೆ ಕಡೆ ಸೆಂಟರ್ಸೇ ಇಲ್ಲ, ಮರುಭೂಮಿ ತರ ಇದೆ. ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡುವ ಅವಶ್ಯಕತೆ ತುಂಬಾ ಇದೆ ಕರ್ನಾಟಕದಲ್ಲಿ. ತಾವೆಲ್ಲರೂ ಕನ್ನಡಿಗರು, ತಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಪ್ರಚಾರ ಕಾರ್ಯವನ್ನು ಮಾಡಿದ್ರೆ ತುಂಬಾ ಲಾಭ ಆಗುತ್ತೆ ಕನ್ನಡದಲ್ಲಿ ಅಂತ ನಾವು ತಿಳ್ಕೋಬಹುದು. ಸೊ ಇಟ್ಸ್ ವೆರಿ ನೀಡ್ ಆಕ್ಚುಲಿ. ಮಧ್ಯಾಹ್ನ ಲಕ್ಷ್ಮೀಕಾಂತ್ ಫೋನ್ ಮಾಡಿದ್ರು, ತುಂಬಾ ಮಟೀರಿಯಲ್ ಬೇಕು ಪ್ರಭು, ಭಾಗವತ ಮಟೀರಿಯಲ್ ಬೇಕು, ಚೇತನ್ ಚರಿತಾಮೃತ ಮಟೀರಿಯಲ್ ಬೇಕು, ಕನ್ನಡದಲ್ಲಿ ಎಲ್ಲೂ ಸಿಗ್ತಾ ಇಲ್ಲ, ಏನ್ ಮಾಡೋದು ಅಂತ. ನಾವು ಸೃಷ್ಟಿ ಮಾಡ್ಬೇಕು ಅದನ್ನ. ವಿಲ್ ನಾಟ್ ಗೆಟ್ ಇಟ್ ಎನಿವೇರ್, ವಿ ಹ್ಯಾವ್ ಟು ಮೇಕ್ ಇಟ್. ಲೈಕ್ ನಾವು ವಿ ಆರ್ ಮೇಕಿಂಗ್ ಕನ್ನಡ PPTs, ಭಾಗವತ PPTs ನಡೀತಾ ಇದೆ, ಇನ್ನೊಂದು ತಿಂಗಳಲ್ಲಿ ರೆಡಿ ಆಗುತ್ತೆ. ಸೊ ವಿಲ್ ಹ್ಯಾವ್ ಚೇತನ್ ಚರಿತಾಮೃತ ಮಟೀರಿಯಲ್. ಚಕ್ರವಾಣಿ ಕೃಷ್ಣ ಪ್ರಭು ಚೇತನ್ ಚರಿತಾಮೃತ ಕೊಡ್ತಾ ಇದ್ದಾರೆ ಲೆಕ್ಚರ್ ಸೀರೀಸ್ ನ. ಸೊ ಈ ರೀತಿ ಕಂಟೆಂಟ್ ರೆಡಿ ಆಗ್ತಾ ಹೋಗುತ್ತೆ. ಸೊ ಈ ಕಂಟೆಂಟ್ಸ್ ನ ಬೇರೆ ಪ್ರಚಾರಕರ ಜೊತೆ ಶೇರ್ ಮಾಡಿ, ಸೊ ಅವರು ಯೂಸ್ ಮಾಡಿ, ಅವರು ಪ್ರಚಾರ ಮಾಡಿದ್ರೆ ಈಗ ಅದು ಒಂದು ಏನಂತ, ಇಟ್ಸ್ ಲೈಕ್ ಅವಲಾಂಚ್ ಎಫೆಕ್ಟ್. ಒಬ್ಬರಿಂದ ಇನ್ನೊಬ್ಬರಿಗೆ, ಹೀಗೆ ಕೊರೋನಾ ಹರಡ್ತಾ ಇದೆಯಲ್ಲ, ಒಬ್ಬರು ಸೀನ್ ಇದ್ರೆ ಅವರಿಂದ ಇನ್ನೊಬ್ರು 10 ಜನರಿಗೆ ಬರುತ್ತೆ, ಇನ್ಫೆಕ್ಚಿಯಸ್. ಅದೇ ರೀತಿ ಭಕ್ತಿ ಕೂಡ ಇನ್ಫೆಕ್ಚಿಯಸ್, ಅದು ಹರಡುತ್ತೆ. ಸೊ ಒಬ್ಬರಿಂದ 10 ಜನರಿಗೆ, ಮತ್ತೆ ಅವರಿಂದ 10 ಜನರಿಗೆ ಹರಡ್ತಾ ಇಡೀ ಕರ್ನಾಟಕ ಕವರ್ ಆಗ್ಬೋದು. ಸೊ ಕರ್ನಾಟಕದ ಪ್ರತಿಯೊಂದು ನಗರದಲ್ಲಿ, ತಾಲೂಕದಲ್ಲಿ, ಹಳ್ಳಿಯಲ್ಲಿ, ಮನೆಯಲ್ಲಿ ಪ್ರಚಾರ ಮಾಡ್ಬೇಕು. ನಾವು ಹರಿನಾಮ ಸಂಕೀರ್ತನೆಗೆ ಹೋದಾಗ ಐ ಗಾಟ್ ಇನ್ಸ್ಪೈರ್ಡ್ ಟು ಸ್ಪೀಕ್ ಒನ್ ಸ್ಟೇಟ್ಮೆಂಟ್ ಎವ್ರಿಬಡಿ. ಪ್ರತಿಯೊಂದು ಮನೆಯಲ್ಲಿ ಒಂದು ಗೀತಾ ಇರಬೇಕು, ಮತ್ತೆ ಪ್ರತಿಯೊಂದು ಮುಖದಲ್ಲಿ ಹರಿನಾಮ ಇರಬೇಕು. ದಟ್ ಶುಡ್ ಬಿ ದ ಗೋಲ್. ಎವ್ರಿ ಹೋಮ್ ಶುಡ್ ಹ್ಯಾವ್ ಗೀತಾ, every person should have Harinam in his tongue. So this should be the goal. So let's try to do as per our capacity. Okay. So and pray to Bhakti Siddhanta Saraswati and Srila Prabhupada to give us the strength to execute this service to the best of our capacity. Hare Krishna. So anybody wants to share something? So now the field is open to all. Maybe we can have video on Lakshmi. ನಿಮ್ಮ ನೋಡಿಲ್ಲ ನಾನು, ಎಷ್ಟು ವರ್ಷ ಆಯ್ತು. ಓಕೆ, ಯುವರ್ ಆಶ್ರಮ?
ಈಗ ಸದ್ಯಕ್ಕಿದೆ ಆಶ್ರಮ Okay. Wonderful. ಟೆಂಪರರಿ. Temporary shed. Okay. Other devotees want to share something? Thank you, Prabhu. Thank you for your time. Nice. Lord will be happy. We are working for him, so Lord will be very happy. He is working so much for me. Let me give my mercy to him. It's a very easy way to become dear to Krishna. Yes, One thing Prabhu. is to take responsibility for our own spiritual life, but higher than that is to take responsibility for other spiritual life also. So janma sarthak kari, par upakar. Prabhupada. Hare Krishna. Right, Prabhu. Thank you so much. Hare Krishna. Hare Krishna. Devaki Prabhu. Thank you, Prabhuji. It was very good, Prabhu.